ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ವಿದ್ಯಾರ್ಜಿ. ಪಬ್ಲಿಕ್ ನ್ಯೂಸ್ 18 ವತಿಯಿಂದ ನಡೆಸಲಾಗುವ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇಂದು ನಮ್ಮೊಂದಿಗೆ ಲಾರಿ ಮಾಲೀಕರ ಹಾಗೂ ಚಾಲಕರ ಸಮಸ್ಯೆಗಳು, ಸಾರಿಗೆ ಕ್ಷೇತ್ರದ ಸವಾಲುಗಳು ಹಾಗೂ ರಾಜ್ಯ ಸರ್ಕಾರದ ನೀತಿಗಳ ಕುರಿತು ನಮ್ಮೊಂದಿಗೆ ಚರ್ಚಿಸಲು ಉಪಸ್ಥಿತರಿರುವಂತಹ ಲಾರಿ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗಿರೀಶ್ ಮಲ್ನಾಡ್ ಸರ್ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಮೊದಲಿಗೆ ನಿಮ್ಮ ಬಗ್ಗೆ ಹಾಗೂ ನೀವು ಅಧ್ಯಕ್ಷರಾಗಿರುವಂತಹ ಲಾರಿ ಸಂಘದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ, ನಾನು ಗಿರೀಶ್ ಮಲ್ನಾಡು ಅಂತ ಹೇಳಿ ನಾನು ರಾಜ್ಯದ ಉಪಾಧ್ಯಕ್ಷ ಇದ್ದೀನಿ ಹಾಗೂ ನಾನು ಧಾರವಾಡ ಜಿಲ್ಲಾದ ಲಾರಿ ಮಾಲಕರ ಸಂಘದ ಅಧ್ಯಕ್ಷನೂ ಇದ್ದೀನಿ. ನಾವು ಮೊದ್ಲಿಂದನೂ ಈ ಲಾರಿ ಅಂದ್ರೆ ನಾವು ಸಣ್ಣವರಿಂದ ಇದ್ದಾಗಿಂದನೂ ನಾವು ಲಾರಿಗಳನ್ನ ಬಸ್ಗಳನ್ನ ನಮ್ಮ ಮನೇಲಿ ನೋಡ್ಕೊಂತಾನೆ ಬಂದಿದ್ದೀವಿ. ಹಾಗಾಗಿ ನಮ್ಮ ತಂದೆ ಈ ಲಾರಿ ಫೀಲ್ಡ್ ನಲ್ಲಿ ಅವರು ಸತತವಾಗಿ ಮೊದ್ಲಿಂದನೂ ಇರೋದ್ರಿಂದ ನಾವು ಈ ಲಾರಿನಲ್ಲಿ ಮೊದ್ಲಿಂದನೂ ನೋಡ್ಕೊಂತಾನೆ ಬರ್ತಾ ಇದ್ವಿ ಲಾರಿ ಇದು. ಆಮೇಲೆ ನಮ್ಮ ತಂದೆ ಹುಬ್ಳಿದು ಆಮೇಲೆ ಸ್ಟೇಟ್ದು ವೈಸ್ ಪ್ರೆಸಿಡೆಂಟ್ ಆಗಿ ಅವರು ಹಲವಾರು ಕೆಲಸಗಳನ್ನ ಲಾರಿ ಇದು ಎಲ್ಲರಿಗೂ ತೊಂದರೆ ಇರೋದನ್ನೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂತ ಬರ್ತಾ ಇದ್ರು. ಅವರು ಹಲವಾರು ಒಂದ್ ಸ್ವಲ್ಪ ಅವರು ಹೆಲ್ತ್ ರೀಸನ್ಲೆ ಅವರು ತೀರ್ಕೊಂಡ್ಮೇಲೆ ಅದೇ ಸ್ಥಾನಕ್ಕೆ ಇವಾಗ ನಾನು ಬಂದಿದ್ದೇನೆ, ಹುಬ್ಳಿ ಧಾರವಾಡ ಡಿಸ್ಟಿಕ್. ನಿಮ್ಮ ಸಂಘದಲ್ಲಿ ಎಷ್ಟು ಜನರಿದ್ದಾರೆ ಸರ್? ನಮ್ಮ ಸಂಘದಲ್ಲಿ ಕನಿಷ್ಠ ಒಂದು 2000 ಜನ ಇದ್ದಾರೆ. ಅದರಲ್ಲಿ ಇವಾಗ ಒಂದ್ ಸ್ವಲ್ಪ ಜನ ಬಹಳ ಜನ ವಯಸ್ಸಾಗಿ ಇವಾಗ ಅವ್ರು ಡ್ರಾಪ್ ಆದವ್ರು ಇದ್ದಾರೆ. ಇವಾಗ ಹೊಸದಾಗಿ ಮತ್ತೆ ಯಂಗ್ಸ್ಟರ್ಸ್ ಬರ್ತಾನೆ ಇದ್ದಾರೆ ಈ ಲಾರಿ ಬಿಸ್ನೆಸ್ ಗೆ. ಹಾಗಾಗಿ ಇದಾರೆ ಇವಾಗ ಒಂದ್ 2000 ಜನ ಇದ್ದಾರೆ ನಮ್ಮ ಅಸೋಸಿಯೇಷನ್ ಅಲ್ಲಿ. ಒಳ್ಳೆಯದು ಸರ್. ನಿಮ್ಮ ಈ ಸಂಘದ ಪ್ರಮುಖ ಉದ್ದೇಶ ಏನು? ನಮ್ಮ ಸಂಘದ ಉದ್ದೇಶ ಏನಂದ್ರೆ ಪ್ರತಿಯೊಂದ್ರಲ್ಲೂ ಲಾರಿಯವರಿಗೆ ಒಂದು ಒಳ್ಳೆ ಮಟ್ಟಿಗೆ ಇವತ್ತು ಬರ್ಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಇವಾಗ ಒಂದೊಂದು ಬಿಸ್ನೆಸ್ ಮ್ಯಾನು ಒಂದೊಂದು ಅವರು ದಿನನಿತ್ಯ ಮಾಡ್ತಾರೆ, ಅವ್ರಿಗೊಂದು ಒಳ್ಳೆ ಸ್ಟ್ಯಾಂಡರ್ಡ್ ಇದೆ, ಒಂದು ಪ್ಲಾಟ್ಫಾರ್ಮ್ ಇದೆ. ನಮ್ ಲಾರಿಯವ್ರಿಗೆ ಏನಾಗ್ಬಿಡುತ್ತೆ, ಒಂದ್ ಸ್ವಲ್ಪ ಯಾವ್ದೇ ರೀತಿ ನೋಡಿದ್ರು ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ನೋಡ್ತಾರೆ. ಅದನ್ನ ನಾವು ಒಂದ್ ಸ್ವಲ್ಪ ದೊಡ್ಡ ಮಟ್ಟದೊಳಗೆ ನಮ್ಮನ್ನು ಗುರುತಿಸ್ಬೇಕು. ನಾವು ಲಾರಿಯವರು ಅಂತಂದ್ರೆ ನಾವು ಒಂದು ದೇಶಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂತವ್ರು ನಾವು. ನಮ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಒಂದು ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗ ನಾವು. ಹಾಗಾಗಿ ನಮ್ ಲಾರಿಯವ್ರನ್ನು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ಬರ್ಬೇಕಂತ ನಾವಾಗ್ಲಿ ನಮ್ಮ ಗುರುಗಳಾದ GR ಷಣ್ಮುಖಪ್ಪ ಅವರಾಗ್ಲಿ ನಾವೆಲ್ಲ ಅದಕ್ಕೆ ಸತತವಾಗಿ ಶ್ರಮ ಪಡ್ತಾ ಇದ್ವಿ. ಇಂಧನ ಬೆಲೆ ಏರಿಕೆ ಸಾರಿಗೆ ಕ್ಷೇತ್ರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಮೇಡಮ್, ಇವಾಗ ಹಿಂದಿನ ಬೆಲೆ ಇದ್ರೊಳಗೆ ಏನು ಈ ಡೀಸೆಲ್ ರೇಟ್ ಏರಿದೆ, ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಟೈರ್ ರೇಟ್ ಇಮಿಡಿಯೇಟ್ಲಿ ಜಂಪ್ ಮಾಡ್ತಾರೆ. ಆಮೇಲೆ ಗೂಡ್ಸ್ನಲ್ಲಿ ಏನೇ ಒಂದು ಇದು ನಮ್ಮ ಲಾರಿ ಒಳಗೆ ನಾವು ಸಾಗಣೆ ಮಾಡೋದು ಅವು ರೇಟ್ ಏರ್ತಾ ಇರುತ್ತೆ, ಆದರೆ ನಮ್ಮ ಗಾಡಿ ಬಾಡಿಗೆ ಮಾತ್ರ ಇರಲ್ಲ. ಇದು ಒಂದು ದೊಡ್ಡ ನಮಗೆ ಒಂದು ನಾವು ಯಾವುದನ್ನೇ ಕೇಳಬೇಕು, ನಾವು ಸರ್ಕಾರಕ್ಕಾಗಲಿ ಇಲ್ಲ ಯಾವುದರ ಒಂದು ಫ್ಯಾಕ್ಟ್ರಿಗಾಗಲಿ ನಾವು ಕೇಳಬೇಕಂದ್ರೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ರೈಕ್ ಮಾಡಿದಾಗಲೇ ಅವಾಗಲೇ ಅವರು ಯಾರಿಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಇದು ನಾವು ಈ ರೀತಿ ನಾವು ಸ್ಟ್ರೈಕ್ ಮಾಡಿದ್ದೀವಿ, ಇವ್ರಿಗೆ ಕಷ್ಟ ಇದೆ, ಈ ಕಷ್ಟನ ಅವಾಗ ಕೇಳಬೇಕು ಅನ್ನುವಂಥದ್ದು ಮಾತು ಬರುತ್ತೆ. ಮಾತ್ರ ಇವಾಗ ಡೀಸೆಲ್ ರೇಟ್ ಏರಿದ ಕೂಡಲೇ ನಮ್ಮನ್ನ ಬಾಡಿಗೆ ರೇಟ್ ಏರಿಸುವಂಥ ಕಾನ್ಸೆಪ್ಟೇ ಇಲ್ಲ ಇದ್ರೊಳಗೆ. ಏನಿದ್ರು ನಾವು ಸ್ಟ್ರೈಕ್ ಮಾಡಬೇಕು. ಸ್ಟ್ರೈಕ್ ಮಾಡಾದ್ಮೇಲೆ ಅದಕ್ಕೆ ನಮ್ಗೇನಾದ್ರು ಒಂದು ದಾರಿ ತೋರಿಸ್ತಾರೆ. ಅದು ನಾವು ಸ್ಟ್ರೈಕ್ ಮಾಡಿದಾಗ ಮೊನ್ನೆ ಒಂದು 2-3 ಕಡೆ ದೊಡ್ಡ ಆಲದ ಮರ ಅಂತೇಳಿ ತುಮಕೂರಿನಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಅವರು ಭಾಳ ವರ್ಷದಿಂದ ರೇಟ್ ಏರಿಸಿರ್ಲಿಲ್ಲ. ನಮ್ಮ ಗುರುಗಳಾದ GR ಷಣ್ಮುಖಪ್ಪ ಅವರು ಸತತವಾಗಿ ಅಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟಿಗೆ ಅವರು ಮಾತಾಡ್ಕೊಂತ ಆಮೇಲೆ ಆ ಫ್ಯಾಕ್ಟ್ರಿ ಓನರಿಗೆ ಮಾತಾಡ್ಕೊಂಡು ಲಾಸ್ಟಿಗೆ 125 ರೂಪಾಯಿ ಅದನ್ನ ರೇಟ್ನ ಜಂಪ್ ಮಾಡಿಬಿಟ್ಟು ಇವಾಗ ಲಾರಿಯವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಈ ಥರ ನಾವು ಪ್ರತಿಯೊಬ್ಬರಿಗೂ ಕೇಳುವಂಥ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆಯವರು ಯಾರೂ ಕೇಳೋದಿಲ್ಲ. ಇವತ್ತು ವೆಜಿಟೇಬಲ್ ಅಕಸ್ಮಾತ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂದರೆ ವೆಜಿಟೇಬಲ್ ರೇಟ್ 10 ರೂಪಾಯಿ 20 ರೂಪಾಯಿ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಬೇರೆ ಎಲ್ಲ ಪದಾರ್ಥಗಳು ರೇಟ್ ಜಾಸ್ತಿ ಆಗುತ್ತೆ, ಆದರೆ ನಮ್ಮ ಬಾಡಿಗೆ ರೇಟ್ ಇನ್ನೂ ಕಡಿಮೆ ಆಗುತ್ತೆ, ಮಾತ್ರ ಹೆಚ್ಚಿಗೆ ಆಗಲ್ಲ.
ಅಂದ್ರೆ ನೀವ್ ಹೇಳೋ ಪ್ರಕಾರ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ನಿಮ್ಗೊಂದು ಏನಾದ್ರೂ ನಮಗೆ ಪರಿಹಾರ ಸಿಗೋದು, ಸ್ಟ್ರೈಕ್ ಮಾಡಿದ್ರೆ ಪರಿಹಾರ ಸಿಗೋದು. ಅಲ್ಲಿ ತನಕ ನಮ್ಗೆ ಯಾರು ನೋಡೋದಿಲ್ಲ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಇದನ್ನ ನೀವು ಯಾವ ರೀತಿ ಪರಿಹರಿಸ್ತೀರಿ ಸರ್? ಸ್ಟ್ರೈಕ್ ಏನಿಲ್ಲ ಮೇಡಮ್, ನಮ್ದು ಯಾವತ್ತಿದ್ರು ನಮ್ದು ಹೋರಾಟ ಮೂಲಕನೇ ನಮ್ಮ ಕಷ್ಟಗಳನ್ನ ಕೇಳ್ತಾರೆ. ಮಾತ್ರ ನಾವು ಹೋಗ್ಬಿಟ್ಟು ಯಾವುದೇ ರೀತಿ ನಮ್ಮ ಸಂಘದಿಂದಾಗ್ಲಿ ಇಲ್ಲ ಲಾರಿ ಮಾಲಕರು ಏನು ಅಲ್ಲಿ ಒಂದು ಟೆಂಡರ್ ತೊಗೊಂಡು ನಡೆಸ್ತಿರ್ತಾರೆ ಅವ್ರ ಮಾತಾಗ್ಲಿ ಏನು ಕೇಳೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೇಳಲ್ಲ. ನಾವು ಯಾವಾಗ ರಸ್ತೆಗೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋಂತ ಬಂದ್ಮೇಲೆ ಅವರು ನಮ್ಮನ್ನ ಕರೆದು ಬಿಟ್ಟು ಮಾತಾಡ್ತಾರೆ. ಅಲ್ಲಿ ತನಕ ಯಾರು ನಮ್ಮ ಬಗ್ಗೆ ಈ ಇಂಡಸ್ಟ್ರಿನಲ್ಲಿ ನಮ್ಮ ಬಗ್ಗೆ ಜಾಸ್ತಿ ಕೇರ್ ತಗೊಂಡು ಯಾರು ನಮ್ಮನ್ನ ಗಮನದಲ್ಲಿ ತಗೊಂಡು ಮಾಡೋಂಥವ್ರು ಯಾರಿಲ್ಲ. ಆಲ್ ರೈಟ್ ಸರ್. ಈಗ ಮುಂದಿನದಾಗ ಏನಂದ್ರೆ ಈ ಟೋಲ್ ಶುಲ್ಕ, ರಸ್ತೆ ತೆರಿಗೆ, ವಿಮೆ ಇತ್ಯಾದಿ ವೆಚ್ಚಗಳ ಹೆಚ್ಚಳದಿಂದ ಲಾರಿ ಮಾಲೀಕರು ಎದುರಿಸ್ತಿರುವಂತಹ ಆರ್ಥಿಕ ಸಮಸ್ಯೆಗಳು ಯಾವುವು ಸರ್? ಮೇಡಮ್, ಆ್ಯಕ್ಚುಲಿ ಈ ಟೋಲ್ ಅನ್ನುವಂಥ ಸಬ್ಜೆಕ್ಟೇ ದೊಡ್ಡ ನಮಗೆ ಇವತ್ತು ಭಾಳ ದೊಡ್ಡ ನಮಗೆ ಹಿಂಸೆ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಗುರುಗಳಾದ GR ಷಣ್ಮುಖಪ್ಪರು ಸತತವಾಗಿ ಟೋಲ್ ಸಬ್ಜೆಕ್ಟ್ನ ತೊಗೊಂಡೋಗಿ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ಸೆಂಟ್ರಲ್ ಇದರೊಳಗಾಗಲಿ ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಕೇಂದ್ರ ಸರ್ಕಾರದ ಜೊತೆ. ಆದ್ರೂ ಯಾವುದೇ ರೀತಿ ಅದನ್ನು ಇಂಪ್ಲಿಮೆಂಟಿಗೆ ಬರ್ತಾ ಇಲ್ಲ. ಆಮೇಲೆ ನಮ್ಮ ಷಣ್ಮುಖಪ್ಪರು ಕೆಲವು 4-5 ಸಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ಬಿಟ್ಟು ಅದನ್ನು ನಾವು ಎಟ್ ಎ ಟೈಮ್ ವರ್ಷಕ್ಕೆ ಒಂದೇ ಸಲ ನಾವು ಇವಾಗೇನು ನಾವು ಆಲ್ ಇಂಡಿಯಾ ಪರ್ಮಿಟ್ ಟ್ಯಾಕ್ಸ್ ಏನು ತುಂಬ್ತೀವಿ ಆ ಥರ ನಾವು ಟೋಲ್ ಟ್ಯಾಕ್ಸು ನಾವು ತುಂಬ್ತೀವಿ. ನಮಗೆ ಎಕ್ಸಂಪ್ಷನ್ ಮಾಡಿ ಕೊಡಿ ಅದರೊಳಗೆ. ಆಮೇಲೆ ನಾವು ಪ್ರತಿಯೊಂದು ಕಮರ್ಷಿಯಲ್ ವೆಹಿಕಲ್ ನಾವು ತುಂಬ್ತೀವಿ. ಕಮರ್ಷಿಯಲ್ ವೆಹಿಕಲ್ ಇಲ್ಲಿಂದ ಗಾಡಿಗೆ ನೀವು ಫ್ರೀಯಾಗಿ ಬಿಟ್ಬಿಟ್ರಿ ಅಷ್ಟು ದುಡ್ಡು ನಮ್ಮ ಕಡೆಯಿಂದ ಕಲೆಕ್ಷನ್ ಆಗುತ್ತೆ ಅಂತೇಳಿ ಪ್ರತಿಯೊಂದು ಅವರು ಕ್ಯಾಲ್ಕುಲೇಷನ್ ಮಾಡಿ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಇನ್ನೂ ತನಕ ಆ ಟೋಲ್ ಶುಲ್ಕದೊಳಗೆ ದೊಡ್ಡ ಒಂದು ಇದೆ ಅದರೊಳಗೆ, ಅದನ್ನೇ ಹೇಳಂಗಿಲ್ಲ. ಅದಷ್ಟು ರೀತಿಯೊಳಗೆ ನಮಗೇನು ಮೊದಲು ಟೋಲ್ನಲ್ಲಿ ಕೊಟ್ಟಿದ್ರಂದ್ರೆ ಈ ರೋಡ್ ಮಾಡಾದ್ಮೇಲೆ ಇಷ್ಟು ಅಮೌಂಟ್ ಕಲೆಕ್ಟ್ ಆದ್ಮೇಲೆ ಆ ಟೋಲ್ನ ಫ್ರೀ ಮಾಡ್ಬೇಕನ್ನುವಂಥದ್ದು ಇತ್ತು. ಅದಕ್ಕೆ ಇವಾಗ ಆ ಕಾನ್ಸೆಪ್ಟೇ ತೆಗೆದುಬಿಟ್ಟು ಅವ್ರು ಏನು ಮಾಡಿ ಲೈಫ್ ಲಾಂಗ್ ಇವನ್ ಮೇಲೆ ಟೋಲ್ ಇರಬೇಕು ಅನ್ನೋ ಲೆಕ್ಕಕ್ಕೆ ಈ ಸರ್ಕಾರದಿಂದ ಅದಕ್ಕೆ ಇದು ಸಿಗ್ತಾ ಇದೆ, ಆದ್ಯತೆ ಸಿಗ್ತಾ ಇದೆ. ಹಾಗಾಗಿ ಅದು ಕಾನ್ಸೆಪ್ಟ್ ಬೇಡ ನಮಗೇನಿದ್ರು ನಾವು ಕಮರ್ಷಿಯಲ್ ವೆಹಿಕಲ್ನವರು ಇನ್ನೂ 10 ರೂಪಾಯಿ ಜಾಸ್ತಿ ಕೊಡಕ್ಕೆ ರೆಡಿ ಇದ್ದೀವಿ. ಆದರೆ ಇಯರ್ಲಿ ಪ್ಯಾಕೇಜ್ ಟೈಪ್ ಮಾಡಿ ಅದನ್ನ ಎಲ್ಲಿ ತನಕ ರೋಡು ವೆಚ್ಚ ಅದು ಖರ್ಚಾಗಿರುತ್ತೆ ಅಲ್ಲಿ ತನಕ ಅದನ್ನ ತಗೋಬೇಕು, ಆಮೇಲೆ ಫ್ರೀ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಏನು ಮೊದಲಿಂದನೂ ಇತ್ತು ಅದು ಅದೇ ರೀತಿ ಆಗಬೇಕು. ಇದು ಲೈಫ್ ಲಾಂಗ್ ಆಗಬಾರ್ದು ಅಂತೇಳಿ ನಮ್ಮ ಲಾರಿಯವ್ರದ್ದಾಗಲಿ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ದಾಗಲಿ ನಮ್ಮ ಗೌರವ ಅಧ್ಯಕ್ಷರಾಗಲಿ ಇದನ್ನೇ ಕಾನ್ಸೆಪ್ಟ್ನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ. ಅದು ಇನ್ನು ಯಾವಾಗ ಅವ್ರಿಗೆ ಮನವರಿಕೆ ಬರುತ್ತೆ ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ನೋಡಬೇಕಾಗುತ್ತೆ. ಸನ್ಮಾನ್ಯ GR ಷಣ್ಮುಖಪ್ಪ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಷಣ್ಮುಖಪ್ಪರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ಮನುಷ್ಯರಲ್ಲ. ಆದ್ರೂ ನಮ್ಮ ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ನಮ್ಮ 2 ಕಣ್ಣಿದ್ದಂಗೆ ಅವರು. ಅಷ್ಟು ನಮ್ಮ ರಾತ್ರಿ ಆಗಲಿ ನಮ್ಮ ಇಡೀ ಆಲ್ ಇಂಡಿಯಾದಲ್ಲಿ ಎಲ್ಲೇ ಒಂದು ಪ್ರಾಬ್ಲಮ್ ಆದರೆ ಎಲ್ಲೇ ಯಾರ್ದೇ ಅವ್ರದ್ದು ಈ ಕಡೆ ಪ್ರಾಬ್ಲಮ್ ಆಯ್ತು ಇವ್ರದ್ದು ಆ ಕಡೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ಆಲ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದೊಳಗೆ ನಮ್ಮ GR ಷಣ್ಮುಖಪ್ಪ ಅವ್ರು ಏನಿಂತ ನಮ್ಮ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ದಾರೆ. ನಮ್ಮ ಅದು ಯಾವ ದೇವ್ರ ಪುಣ್ಯನೋ ನಮಗಿಂತ ಅಧ್ಯಕ್ಷರು ನಮ್ಗೆ ಪಡೆದಿರೋದು ನಮಗೆ ಭಾಳ ನಮಗೆ ಒಂದು ಹೆಮ್ಮೆಯ ವಿಷಯ ಇದು. ಆಮೇಲೆ ನನಗಾಗ್ಲಿ ಇವಾಗ ನಾನು ಬರೀ ನಮ್ಮ ಕ್ರಷರ್ ನೋಡ್ಕೊಂತ ನಮ್ಮ ಲಾರಿಗಳು ನೋಡ್ಕೊಂತ ನಾನು ಇದ್ದವನು. ನಮ್ಮ ತಂದೆ ಯಾವಾಗ ಅವರು ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆದಮೇಲೆ ಅವರು ಹಲವಾರು ಕಾರಣದಿಂದ ಅವರು ತೀರ್ಕೊಂಡ್ರು. ಆಮೇಲೆ ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ. ಇಲ್ಲಪ್ಪ ನೀನು ಸುಮ್ಮನೆ ಕೂರಂಗಿಲ್ಲ, ನೀನು ಬರಬೇಕು, ನಿಮ್ಮ ತಂದೆ ಏನು ಮಾಡ್ತಾ ಇದ್ರು ಆ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನನಗೆ ವಿತಿನ್ 3-4 ಡೇಸ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಅವ್ರು ನಾನು ಕಾಲ್ ಮಾಡ್ತಾನೆ ಇದ್ರು ಕಂಟಿನ್ಯೂ ಆಗಿ. ಅವರಾಗಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ನಮ್ಮ KS ಮಣಿಯವರಾಗಲಿ ಹಲವಾರು ಜನ ನನಗೆ ಫಾಲೋಅಪ್ನಲ್ಲಿ ಇದ್ದರು.
ನಾವು ಫಾಲೋಅಪ್ನಲ್ಲಿ ಇದ್ದಾಗ ಅವಾಗ ಇಲ್ಲ ರೀ ನನಗೆ ಇಲ್ಲ, ನಾನು ಮನೇಲೇ ಇರ್ತೀನಿ, ನನಗೆ ಬೇಡ, ನನಗೆ ಬೇಜಾರಾಗಿದೆ ಅಂತ ಹೇಳಿದ್ರು ಅವ್ರು ನಾನು ಬಿಡ್ಲಾರ್ದೇ ಈ ಫೀಲ್ಡಿಗೆ ತೊಗೊಂಬಂದು ನಾನು ನಿಲ್ಲಿಸಿ ನಾನು ಕೆಲವು ಲಾರಿಯವ್ರ ತೊಂದರೆಗೆ ನಾವು ಹೋಗ್ಬಿಟ್ಟು ನಿಂತ್ಕೊಂಡು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಇದ್ದಿದ್ದು ನೋಡಿ, ಇಲ್ಲ ನೀ ಧಾರವಾಡ ಡಿಸ್ಟಿಕ್ಕಿಗೆ ನೀನೇ ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಅವರೇ ಒತ್ತಾಯ ಮಾಡಿ ಇಲ್ಲಿ ಎಲ್ಲ ಲೋಕಲ್ ಜನ ಕೇಳಿ ನನಗೆ ಧಾರವಾಡ ಜಿಲ್ಲಾ ಲಾರಿ ಮಾಲಕರ ಸಂಘಕ್ಕೆ ಅವರೇ ನನ್ನ ಕರ್ಕೊಂಬಂದು ಕೂರಿಸಿದ್ರು. ಆಮೇಲೆ ನಾನು ಧಾರವಾಡ ಜಿಲ್ಲಾ ಲಾರಿ ಮಾಲಕರ ಸಂಘದ್ದು ಇವಾಗ ನನಗೊಂದು ಜವಾಬ್ದಾರಿ ಕೊಟ್ಟಾರ ಅಂದಮೇಲೆ ನಾ ಜವಾಬ್ದಾರಿಲಿಂದ ಇನ್ನು ಸರಿಯಲ್ಲ, ನಾನು ಯಾವುದೇ ಇದ್ರೆ ನನ್ನ ಜವಾಬ್ದಾರಿ ಕೊಟ್ಟರೆ ನಾನು ಯಾವತ್ತೂ ಅದ್ರ ಮುಂದೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಹಂಗಾಗಿ ನಾ ಮಾಡ್ಕೊತ ಇದ್ದಿದ್ದು ನೋಡ್ಬಿಟ್ಟು ಆಮೇಲೆ ಅವರು ಇಮ್ಮಿಡಿಯೇಟ್ಲಿ ಎಲ್ಲರ ಜೊತೆ ಮಾತಾಡಿ ರಾತ್ರಿ ನನಗೆ 2 ಗಂಟೆಗೆ ಒಂದು ಮೆಸೇಜ್ ಹಾಕ್ತಾರೆ ನಮ್ಮ ಗ್ರೂಪ್ನಲ್ಲಿ, ಇಲ್ಲ ನೀನು ರಾಜ್ಯದ ಉಪಾಧ್ಯಕ್ಷ ಆಗಬೇಕು ಅನ್ನೋಂಥದ್ದು ಅವ್ರು ನನಗೆ ಮೆಸೇಜ್ ಹಾಕ್ತಾರೆ. ಸರ್ ನಾನು ಇಲ್ಲ ಸರ್, ನಾನು ಬರೀ ಧಾರವಾಡ ಡಿಸ್ಟಿಕ್ಕಿಗೆ ಓಡಾಡಿ ನಾನು ಕೆಲಸ ಮಾಡ್ತೀನಿ ಅಂದ್ರೂ ಕೇಳಿಲ್ಲ, ಇಲ್ಲ ನೀನು ರಾಜ್ಯದಂತೆ ಎಲ್ಲ ಕಡೆ ಓಡಾಡಬೇಕು, ನೀನು ನಿನ್ನ ಮೇಲೆ ಕೆಲಸ ಮಾಡಬೇಕು, ನಿನ್ನ ಈ ರೀತಿ ಒಳಗೆ ನೀನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ, ನಾನು ನಿನ್ನ ಹಿಂದಿರ್ತೀನಿ ಅಂತೇಳಿ ಸಪೋರ್ಟ್ ಮಾಡಿ ನನಗೆ ಧೈರ್ಯ ತುಂಬಿ ಅವ್ರು ತೊಗೊಂಬಂದು ನನಗೆ ಈ ಸ್ಥಾನ ಕೊಟ್ಟಿದ್ದಾರೆ. ಈ ಸ್ಥಾನ ಮೂಲಕ ನನಗೆ ಮತ್ತೆ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅದ್ರದ್ದು ನನಗೆ MC ಮೆಂಬರ್ ಮಾಡಿದ್ದಾರೆ. ಅದು ಎಲೆಕ್ಷನ್ ಆಗುತ್ತೆ, ನಮಗೆ ಆಲ್ ಇಂಡಿಯಾಗೂ ನನಗೆ MC ಮೆಂಬರ್ ಮಾಡಿ ನನಗೆ ಈ ಸ್ಥಾನಕ್ಕೆ ತೊಗೊಂಬಂದು ನನಗೆ ಪ್ರತಿಯೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಆ ಜವಾಬ್ದಾರಿ ನನ್ನ ಮನೆಗೆ ನಾನು ಹೋಗ್ತೀನೋ ಇಲ್ಲೋ, ಆದರೆ ನಾನು ಆ ಕೆಲಸ ಮಾಡಿಬಿಟ್ಟು ನಾನು ನನ್ನ ಮನೆಗೆ ಹೋಗ್ತೀನಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ನಿಮ್ಮ ಪ್ರಕಾರ ಷಣ್ಮುಖಪ್ಪ ಸರ್ ಅಂದ್ರೆ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿದಿರ್ತಕ್ಕಂತಹ ಒಂದು ಜೀವ. ಸೊ ಇದನ್ನೆಲ್ಲ ಇವರ ಒಂದು ಕೃತಜ್ಞತಾ ಭಾವಕ್ಕೆ ಧನ್ಯವಾದಗಳು ಸರ್. ನೀವು ಎಲ್ಲೇ ಇದ್ರೂ ಷಣ್ಮುಖಪ್ಪ ಸರ್, ನಮ್ಮ ಪಬ್ಲಿಕ್ ನ್ಯೂಸ್ 18 ವತಿಯಿಂದ ನಿಮಗೆ ಧನ್ಯವಾದಗಳು. ನಿಮ್ಮ ಈ ಸೇವಾ ಮನೋಭಾವ, ನಿಮ್ಮ ಈ ಸಹಾಯ ಮಾಡುವ ಗುಣ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಲಾರಿ ಚಾಲಕರ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹಾಗೂ ಲಾರಿ ಚಾಲಕರ ಸುರಕ್ಷತೆಯ ಕೊರತೆ ಇದೆಯಾ ಅಂತ ನಿಮಗೆ ಅನ್ಸುತ್ತಾ? ಮೇಡಮ್, ಇವತ್ತು ನಾವು ಲಾರಿ ಮಾಡ್ಬೇಕಂದ್ರೆ ನಮ್ಮ ಚಾಲಕರು ಇದ್ರೆ ನಾವು ಲಾರಿ ಮಾಡ್ಬೋದು, ಇಲ್ಲಾಂದ್ರೆ ನಮ್ಗೆ ಲಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಚಾಲಕರಿಗೆ ಏನಾಗಿದೆ, ಇವಾಗ ಹಿಂದೆಲ್ಲ ಏನಿತ್ತು, ಇವಾಗ ಅವ್ರನ್ನ ಬರೀ ಡ್ರೈವರ್ ಅಂತೇಳಿ ಗುರುತಿಸ್ತಿದ್ವಿ. ಬರೀ ಡ್ರೈವರ್ ಅಂತೇಳಿ ಗುರುತಿಸಿ ಅವ್ರಿಗೆ 10,000 15,000 ಸ್ಯಾಲ್ರಿ ಕೊಡ್ತಿದ್ವಿ. ಇವತ್ತು ನಮ್ಮ ಲಾರಿ ನಾವು ತಗೊಂಡಿದ್ಮೇಲೆ ನಾವು ಅವ್ರನ್ನ ನಮ್ಮ ಪಾರ್ಟ್ನರ್ ಅಂತೇಳಿ ತಿಳ್ಕೊಂಡ್ಬಿಟ್ಟು ನಾವು ಇವತ್ತು ಡ್ರೈವರ್ಗಳಿಗೆ ನಾವು ಗೌರವ ಕೊಟ್ಬಿಟ್ಟು ಅವ್ರಿಗೂ ಈ ಬಿಸ್ನೆಸ್ನಲ್ಲಿ ಅವ್ರಿಗೆ ನಾವು ಪಾರ್ಟ್ನರ್ಶಿಪ್ ಅಂತೇಳಿ ತಗೊಂಡು ಅವ್ರಿಗೆ ಸಮ್ ಪರ್ಸೆಂಟೇಜ್ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಮಾತ್ರ ಅವರು ಇವಾಗ ಸ್ಯಾಲ್ರಿ ಪರ್ಪಸ್ನಲ್ಲಿ ಅವ್ರು ಇವಾಗ ವರ್ಕ್ ಮಾಡ್ತಾ ಇಲ್ಲ. ಅವ್ರು ಏನಿದ್ರು ಇವಾಗ 10% 12% ನಮ್ದೇನು ಇವಾಗ ಲೋಡ್ ತೊಗೊಂಡೋಗಿರ್ತೀವಿ, ಲೋಡ್ ತೊಗೊಂಬಂದಿರ್ತೀವಿ, ಅದ್ರ ಮೇಲೆ 12% ನಾವು ಕಮಿಷನ್ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಂದು ಡ್ರೈವರು ನಮ್ಮಲ್ಲಿ ನಮ್ಮ ಲಾರಿಯಲ್ಲಿ ಇವತ್ತು ದುಡಿತಾನಂದ್ರೆ ಅವ್ರು ಕನಿಷ್ಠ ದುಡಿತಾರಂದ್ರೆ ಇವತ್ತು ಅವ್ರು ಕನಿಷ್ಠ 60,000 ರಿಂದ 70,000 ರೂಪಾಯಿ ದುಡ್ಡು ಗಳಿಸ್ತಾ ಇದ್ದಾರೆ. ಹಾಗಾಗಿ ಅದು ನಮಗೆ ಬಹಳ ಸಂತೋಷ ಇದೆ, ಇನ್ನ ಜಾಸ್ತಿ ಮಟ್ಟಕ್ಕೆ ಬೆಳಿಬೇಕಂತೇಳಿ. ಇವತ್ತು ಯಾರೇ ಒಬ್ರು ಒಂದು ಇಲ್ಲಿ ಕೆಲಸ ಮಾಡ್ತಾರೆ, ಒಂದು ಮ್ಯಾನೇಜರ್ ಪೋಸ್ಟ್ ಆಗಲಿ, ಒಂದು ಇಂಜಿನಿಯರಿಂಗ್ ಪೋಸ್ಟ್ ಆಗಲಿ, ಬೇರೆ ಬೇರೆ ಪೋಸ್ಟ್ನಲ್ಲಿ ವರ್ಕ್ ಮಾಡ್ತಾ ಇರೋದು ಸ್ಯಾಲ್ರಿನೂ ಇವತ್ತು 40,000-50,000 ರೂಪಾಯಿ ಇದೆ. ಆದರೆ ನಮ್ಮ ಡ್ರೈವರ್ ಸ್ಯಾಲ್ರಿ ಇವತ್ತು ನಾವು 60,000-70,000 ರೂಪಾಯಿ ತನಕ ತೊಗೊಂಡೋಗಿದ್ವಿ. ನಮ್ಗೆ ಅದು ಸಂತೋಷ ಇದೆ. ಆದರೆ ಇದು ಸಿಸ್ಟಮ್ನಲ್ಲಿ ಏನಿದೆ ಅಂದರೆ, ಇವಾಗ ಎಲ್ಲ ಹೈವೇನಲ್ಲಿ ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಏನಿದ್ದಾರೆ, ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇವಾಗ ಪ್ರತಿ 150 ಕಿಲೋಮೀಟರ್ಗೆ ಒಂದು ಡ್ರೈವರ್ಗೆ ಅಂತೇಳಿ ಲಾರಿಗೆ ಒಂದು ಸೇಫ್ಟಿ ಪರ್ಪಸ್ಸಿಗೆ ಒಂದೊಂದು ಇದನ್ನ ಮಾಡ್ತಾ ಇದ್ದಾರೆ. ಅವರು ಕಾರಿಡೋರ್ ಟೈಪಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಸೋದು, ಅವ್ರಿಗೆ ರೆಸ್ಟ್ ರೂಮು, ಆಮೇಲೆ ಅವ್ರಿಗೆಲ್ಲ ತರ ಸೇಫ್ಟಿ ಇರೋದಕ್ಕೆ ವೆಹಿಕಲ್ನ. ಇವಾಗ ನಿದ್ದೆ ಬಂದ್ರೆ ರಸ್ತೆ ಮೇಲೆ ನಿಲ್ಸ್ಕೊಳ್ಳುವಂಥದ್ದು ಪ್ರಾಬ್ಲಮ್ಸ್ ಇದೆ. ನಿಲ್ಸ್ಕೊಂಡಾಗ ಏನಾಗುತ್ತೆ, ಇವರು ಇಂಡಿಕೇಟರ್ಸ್ ಆನ್ ಮಾಡಿದಾಗ ಒಂದು ಸ್ವಲ್ಪ ಗೊತ್ತಾಗುತ್ತೆ ಇನ್ನೂರು ಗಾಡಿ ಅವ್ರಿಗೆ ಬರ್ತಾ ಇದೆ, ಯಾವುದೋ ಗಾಡಿ ಇಲ್ಲಿ ಮುಂದೆ ನಿಂತಿದೆ ಅಂತೇಳಿ. ಅವೇನಾದ್ರು ಸಿಗ್ನಲ್ಸ್ ಬಂದ್ ಆಯ್ತು ಅಂದ್ರೆ ಬಂದು ಅದಕ್ಕೆ ಆಕ್ಸಿಡೆಂಟ್ ಆಗುವಂಥದ್ದು, ರಸ್ತೆ ಮೇಲೆ ನಿಲ್ಸೋದ್ರಿಂದ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವ್ರು ಎಲ್ಲ ಕಡೆನೂ ಒಂದೊಂದು ರೆಸ್ಟ್ ರೂಮ್ ಅಂತೇಳಿ ಈ ಡ್ರೈವರ್ಗಳಿಗೆ ಈ ಪ್ರತಿ 150 ಕಿಲೋಮೀಟರ್ಗೆ ಒಂದು ಮಾಡ್ಬೇಕಂತೇಳಿ ನಿತಿನ್ ಗಡ್ಕರಿ ಅವ್ರದ್ದು ಅದು ಇದೆ, ಅದಕ್ಕೆ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಆದಷ್ಟು ಬೇಗ ಆದರೆ ಲಾರಿ ಅವ್ರಿಗೂ ಸೇಫ್ಟಿ ಆಗುತ್ತೆ, ಡ್ರೈವರ್ಗೂ ರೆಸ್ಟ್ ಸಿಗುತ್ತೆ. ಆಮೇಲೆ ಡ್ರೈವರ್ ಎಲ್ಲೆಲ್ಲೋ ಮಲ್ಕೊಳೋದ್ರಿಂದ ಅವ್ರಿಗೆ ಅಲ್ಲೆಲ್ಲ ವ್ಯವಸ್ಥೆ ಇರೋದಿಲ್ಲ, ಒಂದು ಹೋಟೆಲ್ ವ್ಯವಸ್ಥೆ, ಒಂದು ಅವ್ರಿಗೆ ರೆಸ್ಟ್ ರೂಮ್ ಅಂತ ಇರೋದಿಲ್ಲ. ಈ ತರ ಹಲವಾರು ಡ್ರೈವರ್ಗಳಿಗೂ ತೊಂದರೆ ಆಗ್ತಾ ಇದೆ.
ಈ ತರ ಒಂದು ಅಲ್ಲಲ್ಲೇ 150 ಕಿಲೋಮೀಟರ್ಗೆ ಒಂದೊಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಹೈವೇ ರೋಡ್ನಲ್ಲಿ. ಅದು ಮಾಡಿದ್ರೆ ಅಂತ ಡ್ರೈವರ್ಗಳಿಗೆ ಬಹಳ ಒಂದು ಸೇಫ್ಟಿನೂ ಇರುತ್ತೆ ವೆಹಿಕಲ್ಗೆ, ಪ್ಲಸ್ ಅವ್ರಿಗೆ ರೆಸ್ಟ್ ಮಾಡಕ್ ಒಂದು ಅನುಕೂಲನೂ ಇರುತ್ತೆ. ಅದು ಆದಷ್ಟು ಬೇಗ ಆದ್ರೆ ಡ್ರೈವರ್ಗಳಿಗೆಲ್ಲ ಒಳ್ಳೇದಾಗುತ್ತೆ. ಇತ್ತೀಚಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿಯಮಗಳು ಲಾರಿ ಮಾಲೀಕರಿಗೆ ಅನುಕೂಲವಾಗಿಯೋ ಅಥವಾ ಹೆಚ್ಚಿನ ಒಂದು ಅನಾನುಕೂಲತೆ ಜಾಸ್ತಿ ಆಗಿದೆನಾ ಸರ್? ಇವಾಗ ಮೇಡಮ್, ಇವಾಗ ಅನಾನುಕೂಲನೇ ಜಾಸ್ತಿ ಇದೆ. ಅನುಕೂಲ ಒಂದ್ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ. ಯಾಕಂದ್ರೆ VLTCC ಅದೇನೋ ಪಾಸಿಂಗ್ ಇಂದು ಅದು ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದ್ಬಿಟ್ಟು ಅದನ್ನು ನಮಗೆ RTO ಆಫೀಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಪ್ಯಾನಿಕ್ ಬಟನ್ ಆ್ಯಡ್ ಮಾಡಿದ್ದಾರೆ. ಈ ತರ ಹಲವಾರು ಅವರು ತಗೊಂಬಂದು ಅದನ್ನ ಆ್ಯಡ್ ಮಾಡೋದ್ರಿಂದ ನಮಗೆ ಪ್ಯಾನಿಕ್ ಬಟನ್ ನಮಗೆ ಯೂಸೇ ಇಲ್ಲ. ಅದು ಏನಿದ್ರು ಕಮರ್ಷಿಯಲ್ ವೆಹಿಕಲ್, ಟ್ಯಾಕ್ಸಿಗೆ, ಬಸ್ಸಿಗೆ ಮತ್ತು ಬೇರೆ ಬೇರೆ ವೆಹಿಕಲ್ಸಿಗೆ ಯೂಸ್ ಆಗುತ್ತೆ. ಇದು ಪ್ಯಾನಿಕ್ ಬಟನ್ ತಗೊಂಬಂದು ಈ ಕಮರ್ಷಿಯಲ್ ವೆಹಿಕಲ್ ನಲ್ಲಿ ಹಾಕಿರೋದ್ರಿಂದ ಅದಕ್ಕೆ ಏನಾಗುತ್ತೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಒತ್ತಿದ್ರು ಅಂತ ಪರ ಏನು ನಮಗೆ ಆಕ್ಟಿವ್ ಆಗಿ ಅದರಲ್ಲಿ ಯಾವುದು ನಮಗೆ ಅನುಕೂಲ ಆಗ್ತಾ ಇಲ್ಲ. ಆಮೇಲೆ 2019ಲಿಂದನೂ ಅದು ಮೋಟ್ರು ಆಕ್ಟ್ ಪ್ರಕಾರ ಅದು ಇನ್ಬಿಲ್ಟ್ ಆಗಿ ಬರ್ತಾ ಇದಾವೆ, ಇನ್ಬಿಲ್ಟ್ ಆಗಿ ಅದು ಬರ್ತಾ ಇದೆ ಗಾಡಿನಲ್ಲಿ. ಆದರೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲಿ ಕೆಲವು RTO ಆಫೀಸ್ನಲ್ಲಿ ಅದನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಅದು ಪರಿಶೀಲನೆ ಅದು ಮಾಡ್ಲಾರ್ದಕ್ಕೆ ಏನಾಗಿದೆ, ಇಲ್ಲಿ RTO ಆಫೀಸ್ನಲ್ಲಿ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಇವಾಗ ಏನ್ ಬಿಸ್ನೆಸ್ ಅಂದ್ರೆ, ಅದನ್ನ RTO ಅವರು ಹೇಳ್ತಾರೆ ನೀವು ಹೋಗಿ ಅದನ್ನ ಕೂರ್ಸ್ಕೊಂಡ್ ಬರ್ರಿ ಅಂತಾರೆ. ಅದ್ರದ್ದು ಕಿಮ್ಮತ್ ಇರೋದು ಭಾಳ ಅಂದ್ರೆ 2,500 ರೂಪಾಯಿ ಇಲ್ಲ 3,000 ರೂಪಾಯಿ ಕಿಮ್ಮತ್ ಇರೋದನ್ನ ಇವರು 12,500 15,000 ಈ ತರ ದುಡ್ಡನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ತಪ್ಪು. ಇದು ಏನೇ ಇದ್ರೂ ಕಂಪ್ನಿಲಿಂದ ಇನ್ ಬಿಲ್ಟ್ ಆಗಿರೋದು ಬಂದಿರೋದನ್ನೇ ನೀವು ಪರಿಶೀಲನೆ ಮಾಡಿ ಅದನ್ನೇ ಕೂರಿಸ್ಬೇಕೆ ಮಾತ್ರ. ನೀವು ಇನ್ನೊಂದು ಕೂರಿಸ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತಂದ್ರೆ ಅದು ನಮ್ಮ ಲಾರಿ ಅವ್ರಿಗೆ ಡೇ ಟು ಡೇ ಇದು ಸುಮ್ಮನೆ ಒಂದು ಸುಲಿಗೆ ಆದಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಲಾರಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಕೆಲವೊಮ್ಮೆ ಉಂಟಾಗುವ ಸಂಘರ್ಷಗಳಿಗೆ ಕಾರಣ ಏನು ಹಾಗೂ ಪರಿಹಾರ ಏನು? ಮೇಡಮ್, ಏನಿಲ್ಲ, ಇವಾಗ ಒಂದೇ ಮಾತು, ನಮ್ಮ ಲಾರಿಯವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ನಮ್ಮ ಡ್ರೈವರ್ಗಳು ಅದು ಮಾಡಿದ ಮೇಲೆ ಒಂದು ಸ್ವಲ್ಪ ಅಲ್ಲಿ ಏನಾಗುತ್ತೆ, ಅವರು ನಿಲ್ಲಿಸಿದಾಗ ಅದನ್ನು ಹೂಗು ಅಂತಾರೆ. ಅಲ್ಲಿ ಒಂದು ಸ್ವಲ್ಪ ಆ ಹೂಗು ಟೈಮಲ್ಲಿ ಅವರು ಮಾಣಿಚಂದು ಅಂಥವು ಇಂಥವು ಎಲೆಡಿಕೆ ಹಾಕೊಂಡಿರ್ತಾರೆ. ಆ ಹೂಗೋದಕ್ಕೆ ಏನಿರುತ್ತೆ, ಅವರು ಬಾಯಿ ತೊಳ್ಕೊಂಬಂದು ಕ್ಲೀನಾಗಿ ಇದು ಮಾಡಬೇಕಾಗುತ್ತೆ. ಅಲ್ಲಿ ಏನು ಮಾಡ್ತಾರೆ ಇವರು, ಬೇಕಂತಾನೆ ಏನೇನೋ ಆ ದಂಡ ಬೀಳುತ್ತನ್ನೋ ಅಂತ ಇದಕ್ಕೆ ಇವರು ಬೇರೆ ರೀತಿ ಅಲ್ಲಿ ಇದು ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಸಿಟ್ಟು ಬರುತ್ತೆ ಅಧಿಕಾರಿ ಮಂದಿಗೆ. ಅವ್ರು ಸಿಟ್ಟು ಬಂದಾಗ ಅವ್ರು ಜೋರು ಮಾಡ್ತಾರೆ, ಸರಿಯಾಗಿ ನೀವು ಬಾಯಿ ತೊಳ್ಕೊಂಡು ಬಂದು ಅದನ್ನು ಸರಿ ಮಾಡ್ಕೊ ಅಂತೇಳಿ. ಅದು ಒಂದಾಯಿತು. ಆಮೇಲೆ ರಸ್ತೆ ಮೇಲೆ ಇವಾಗ ಏನು ಮಾಡಿದ್ದಾರೆ ಮೇಡಮ್, ಲೈನ್ ಕ್ರಾಸ್ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಕ್ಯಾಮ್ರಾಸ್ ಫಿಟ್ ಮಾಡಿದ್ದಾರೆ. ಇವಾಗ ನಾವು ಓವರ್ಟೇಕ್ ಮಾಡಬೇಕಾದಾಗ ಏನಾಗುತ್ತೆ, ಈ ಕಡೆನೂ ಕಾರ್ ಇರುತ್ತೆ, ಈ ಕಡೆ ಯಾವುದೋ ಒಂದು ಬಸ್ ಇರುತ್ತೆ, ಈ ಕಡೆ ನಮ್ಮ ಲಾರಿ ಹೋಗ್ತಾ ಇರುತ್ತೆ. ಅವರು ಇವಾಗ ಫಸ್ಟ್ ಲೈನಿಗೆ ಬರಬಾರ್ದು, ನೀವು ಲಾಸ್ಟ್ ಲೈನ್ನಲ್ಲಿ ಇರಬೇಕು ಅಂತಾರೆ. ಇವಾಗ ಲಾಸ್ಟ್ ಲೈನು ಫಸ್ಟ್ ಲೈನು ಹಿಡ್ಕೊಂಡು ಈ ಥರ ನಾವು ಓವರ್ಟೇಕ್ ಮಾಡಬೇಕಾದಾಗ ಕರೆಕ್ಟ್ ಅದೇ ಟೈಮಿಗೆ ಆ CC ಕ್ಯಾಮ್ರಾ ಹತ್ರ ಬಂದ್ಬಿಡ್ತಾರೆ ಲಾರಿಯವರು. ಬಂದಿದ್ದ ತಕ್ಷಣವೇ ಅದೇನಾಗುತ್ತೆ, ಇವತ್ತು ಅವರು ಡಿಜಿಟಲ್ ಕ್ಯಾಮ್ರಾ ಕೂರಿಸಿರೋದ್ರಿಂದ ಇಮ್ಮಿಡಿಯೇಟ್ಲಿ ಅದು ಫ್ಲ್ಯಾಶ್ ಮಾಡಿಬಿಟ್ಟು ಏನು ಮಾಡುತ್ತೆ, ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕಾಣಿಸುತ್ತೆ ಅದರೊಳಗೆ. ಅಷ್ಟು ಡಿಜಿಟಲ್ ಕ್ಯಾಮ್ರಾಸ್ ಕೂರಿಸಿದ್ದಾರೆ. ಅದು ಲೈನ್ ಕ್ರಾಸ್ ಮಾಡಬೇಕಾದಾಗ ನಾವು ಕಂಪಲ್ಸರಿ ನಾವು ಓವರ್ಟೇಕ್ ಇದ್ದರೆ ಲೈನ್ ಕ್ರಾಸ್ ಮಾಡ್ತೀವಿ, ನಾವು ಓವರ್ಟೇಕ್ ಇಲ್ಲ ಅಂದರೆ ಲೈನ್ ಕ್ರಾಸ್ ಮಾಡಲ್ಲ. ಅದನ್ನು ಕೆಲವು ಕ್ಯಾಮ್ರಾದಲ್ಲಿ ಏನಾಗ್ಬಿಡುತ್ತೆ, ಅದು ಫ್ಲ್ಯಾಶ್ ಆಗಿದ ಕೂಡಲೇ ಅವರು ಸೀದಾ ಅದ್ರ ಮೇಲೆ ಕೇಸ್ ಮಾಡಕ್ಕೆ ನಿಂತಿದ್ದಾರೆ. ಅದು ಒಂದು ಸ್ವಲ್ಪ ತಪ್ಪದು. ನಾವು ಓವರ್ಟೇಕ್ ಮಾಡಬೇಕಾದಾಗೆ ನಾವು ಲೈನ್ ಕ್ರಾಸ್ ಮಾಡ್ತೀವಿ, ಮಾತ್ರ ಸುಮ್ಮನೆ ಲೈನ್ ಕ್ರಾಸ್ ಮಾಡಲ್ಲ. ಅದರೊಳಗೆ ಏನಾಗುತ್ತೆ, ಇವಾಗ ಹಲವಾರು ಡಿಜಿಟಲ್ ತೊಗೊಂಬಂದು ನಮ್ಮ ಲಾರಿ ಮೇಲೆ ಹಾಕೋದು. ಆಮೇಲೆ ಎಲ್ಲಿ ಬೇಕಲ್ಲಿ ಕೆಲವು ಅಧಿಕಾರಿ ಜನ ನಿಂತಿರ್ತಾರೆ, ಅವರು ಚೆಕ್ ಮಾಡಿದಾಗ ಅವ್ರ ಮೊಬೈಲ್ನಲ್ಲಿ ಅದು ಇವಾಗ ಎಲ್ಲ ಆ್ಯಪ್ ಬಂದಿದೆ. ಆ ಆ್ಯಪ್ನಲ್ಲಿ ಚೆಕ್ ಮಾಡಿದ ಕೂಡಲೇ ನೀವು ಇಷ್ಟು ಲೈನ್ ಕ್ರಾಸ್ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಅದಕ್ಕೆ ದಂಡ ತೊಗೊತಾನೆ ಇದ್ದಾರೆ. ಅವ್ರ ಕಡೆ ಕೆಲವೊಮ್ಮೆ ದುಡ್ಡು ಇರಲ್ಲ, ದುಡ್ಡು ಇಲ್ಲ ಅಂದ್ರೂ ನೀನು ದುಡ್ಡು ತುಂಬಬೇಕು ಅಂತಾರೆ. ಆದರೆ ಅದು ಪಾಸಿಂಗ್ ಟೈಮ್ನಲ್ಲಿ ಅದು ಕಂಪಲ್ಸರಿ ನಾವು ಅಂತ ಏನಾರ ನಾವು ತಪ್ಪು ಮಾಡಿದರೆ, ಸಿಗ್ನಲ್ ಜಂಪ್ ಮಾಡಿದ್ದಾಗಲಿ, ಈ ಥರ ಲೈನ್ ಕ್ರಾಸ್ ಮಾಡಿದ್ದಾಗಲಿ, ಇಲ್ಲ ನಾವು ಏನಾರ ಬೇರೆ ತಪ್ಪು ಮಾಡಿದರೆ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸೋದಾಗಲಿ, ಅದು ಕಂಪಲ್ಸರಿ ನಾವು ಪಾಸಿಂಗ್ ಟೈಮ್ನಲ್ಲಿ ಅದು ಆ ದಂಡ
ತುಂಬಿದ ಮೇಲೆ ನಮ್ಮ ಗಾಡಿ ಪಾಸಿಂಗ್ ಆಗುತ್ತೆ, ಮಾತ್ರ ಅಲ್ಲಿ ತನಕ ಅದು ಪಾಸಿಂಗ್ ಆಗಲ್ಲ. ಈ ನಡಕ್ಕೆ ಏನಾಗುತ್ತೆ, ಟ್ರಾಫಿಕ್ನವರು ಅದನ್ನು ಕೇಳ್ತಾರೆ, ನೀವು ಅದನ್ನು ದಂಡ ತುಂಬೋಬೇಕು, ದಂಡ ತುಂಬಬೇಕು. ಆ ದಂಡ ತುಂಬಬೇಕಾದಾಗ ಏನಾಗುತ್ತೆ ಮೇಡಮ್, ಅದು ಕನಿಷ್ಠ ಏನಿಲ್ಲ ಅಂದರೂ ಅದು ಲೈನ್ ಕ್ರಾಸ್ ಆಗಿದ್ದೆ 8,000 ಇರುತ್ತೆ ಒಮ್ಮೊಮ್ಮೆ. ಆ 8,000 ಅಲ್ಲೇ ತುಂಬಂತಾರೆ. ಅವ್ರು ಬಾಡಿಗೆ ಓಡಿಸೋ ಇದ್ರೊಳಗೆ ಇವಾಗ ಸಡನ್ಲಿ 8,000 ರೂಪಾಯಿ ಆ ಓನರ್ ಹತ್ರ ಇರಲ್ಲ, ಇವ್ರು ಅಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂದಿರ್ತಾರೆ. ಅದು ಒಂದು ಸ್ವಲ್ಪ ಗಲಾಟೆಗಳು ಕಾರಣ ಆಗ್ತಾ ಇದೆ. ನಾವು ಕಂಪಲ್ಸರಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೋಬೇಕು. ಯಾವುದೇ ರೀತಿ ನಾವು ತಪ್ಪನ್ನ ಮಾಡಬಾರ್ದು. ಅದು ತಪ್ಪಾಗಿದೆ ಅಂದರೆ ಅದಕ್ಕೆ ಸರಿಯಾದ ರೀತಿ ಒಳಗೆ ನಾವು ಅದನ್ನು ನಮ್ಮ ಕಡೆನೂ ಇರುತ್ತೆ, ನಾವು ಓನರ್ ಕಡೆ ಎಲ್ಲರ ಕಡೆನೂ ಆ ಆ್ಯಪ್ಗಳ್ನ ಚೆಕ್ ಮಾಡ್ಕೋಬೇಕು. ಹಂಗೇನಾದ್ರು ಪೆನಾಲ್ಟಿ ಬಿದ್ದಿದೆಯಾ ಏನು ಅಂತೇಳಿ ನೋಡಿಬಿಟ್ಟು ನಾವು ಹೋಗ್ಬಿಟ್ಟು, ಇವಾಗ ಸರ್ಕಾರನೂ ಅದ್ರ ಪರವಾಗಿ ಇವಾಗ ಇಂಥ ಪೆನಾಲ್ಟಿ ಬಂದಿದೆ ಮತ್ತು ಹಲವಾರು ಬೇರೆ ಬೇರೆ ಪೆನಾಲ್ಟಿಗೆ ಇವಾಗ 50% ಮಾಡಿಬಿಟ್ಟು ತುಂಬಿಸ್ಕೊತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಲಾರಿ ಓನರ್ಸು ಅಂಥ ಪೆನಾಲ್ಟಿ ಏನಾರು ಇದ್ದರೆ ಬೇಗ ಹೋಗ್ಬಿಟ್ಟು ಅದನ್ನು ನಿಂತ್ಕೊಂಡು ಅದನ್ನು ಆದಷ್ಟು 50%ಗೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಯಾರ ಹತ್ರನೂ ಅಧಿಕಾರಿ ಜೊತೆ ನಾವು ವಾದ ವಿವಾದಕ್ಕೆ ಇಳಿಬೇಡ್ದು. ನಾವು ಏನೇ ಇದ್ದರೆ ನಮ್ಮ ಅಸೋಸಿಯೇಷನಿಗೆ ಬಂದು ಆ ಥರ ಏನಾರು ತೊಂದರೆ ಆಗಿದ್ದರೆ, ಇಲ್ಲ ಅದು ನಾವು ಮಾಡಿಲ್ಲ ಅಂದ್ರೂ ಅದು ಬಂದಿದೆ ಅನ್ನುವಂಥದ್ದು ಏನಾರ ನಿಮಗೆ ಅದು ಡೌಟ್ ಇದ್ದರೆ ಬಂದು ನಮಗೆ ಹೇಳಿದ್ರಿಂದ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಿಮಗೆ ಏನು ಅದರಲ್ಲಿಂದ ಅನುಕೂಲ ಆಗಬೇಕು ನಾವು ಅಸೋಸಿಯೇಷನ್ಲಿಂದ ನಿಮಗೆಲ್ಲ ಮಾಡಿಕೊಡ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ಯಾರ ಹತ್ರನೂ ಗಲಾಟೆ ಮಾಡ್ಕೋಬೇಡ್ರಿ. ಏನೇ ಇದ್ದರೆ ಅವ್ರಿಗೆ ಹೇಳ್ರಿ, ನಮ್ಮ ಕಷ್ಟ ಏನಿದೆ ಅಂತ ತಿಳಿಸ್ರಿ. ನಾವು ಏನೇ ಇದ್ರು ನಾವು ಪಾಸಿಂಗ್ ಟೈಮ್ನಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡು ನಾವೆಲ್ಲ ಸರಿ ಮಾಡ್ಕೋತೀವಿ. ಇವತ್ತಂತೂ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಆ ಅಧಿಕಾರಿಯವರು ತಿಳಿಸ್ಬಿಟ್ಟು ಇದು ಮಾಡಿಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಲಾರಿ ಚಾಲಕರ ದುಶ್ಚಟ ಹಾಗೂ ಅತಿಯಾದ ಶಿಸ್ತಿನ ಕ್ರಮಗಳು, ಸರ್ಕಾರದ ನೀತಿಗಳು ಒಂದೆಡೆಗೆ ಸಮಸ್ಯೆಗೆ ಕಾರಣ ಆಗ್ತಾ ಇದ್ದೇವೆ ಅಂತ ನೀವು ಹೇಳ್ತೀರಾ ಸರ್? ಓಕೆ ಸರ್, ಫೈನ್. ಈಗ ಅತಿಯಾಗಿ ಹೆಚ್ಚಾಗ್ತಿರುವಂತಹ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಲಿಕ್ಕೆ ಲಾರಿ ಚಾಲಕರು ಹಾಗೂ ಮಾಲಕರು ಕೈಗೊಳ್ಳುವಂತಹ ಕ್ರಮಗಳು ಏನೇನಾಗಿರ್ಬಹುದು ಸರ್, ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಲು? ಇವಾಗ ಏನಾಗುತ್ತೆ ಮೇಡಮು, ಇವಾಗ ಸಡನ್ಲಿ ಅಲ್ಲಿ ಏನೇ ಒಂದು ಘಟನೆ ಆಗಿದ ಕೂಡಲೇ ಅಲ್ಲಿ ಬಂದ್ಬಿಟ್ಟು ರೋಡ್ ಹಂಪ್ಸ್ ಹಾಕ್ಬಿಡ್ತಾರೆ. ಆಮೇಲೆ ರೋಡ್ ಈ ಮಳೆಗಾಲದಲ್ಲಿ ಸರಿಯಾದ ರೀತಿ ಒಳಗೆ ರೋಡ್ನ ಆ ಗುಂಡಿಗಳು ಮುಚ್ಚಲಿಲ್ಲ ಅಂದಾಗ ಆ ರೋಡ್ ತಪ್ಪಿಸೋದಕ್ಕೆ ಒಂದು ಸ್ವಲ್ಪ ಸೈಡಿಗೆ ಬಂದಿದ್ದ ಕೂಡಲೇ ಈ ಕಡೆ ಯಾವ್ದಾರು ಒಂದು ಕಾರು ಬಸ್ಸು ಏನೇ ಇರುತ್ತೆ ಅದಕ್ಕೆ ಟಚ್ ಆಗುತ್ತೆ. ಆಮೇಲೆ ಈ ಥರ ಹಲವಾರು ರಸ್ತೆನಲ್ಲಿ ಏನಿದೆ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವಾಗ ಡ್ರೈವರ್ಗಳಿಗೆ ಓನರ್ಗಳಿಗೂ ತೊಂದರೆ ಆಗ್ತಾ ಇದೆ. ಇವಾಗ ಎಲ್ಲೆಲ್ಲೋ ಇವಾಗ ರೋಡ್ಗಳು ಆಗ್ತಾ ಇರಲ್ಲ, ಅಲ್ಲಿ ರೋಡ್ ಹಂಪ್ ಹಾಕ್ಬಿಟ್ಟಿರ್ತಾರೆ. ಇವಾಗ ಇವಾಗ ಬೆಂಗಳೂರಿನಿಂದ ನ್ಯಾಷನಲ್ ಹೈವೇ ಇದು. ಆ ಹೈವೇನಲ್ಲಿ ಬರಬೇಕಾದಾಗ ಸ್ಪೀಡಾಗಿ ಬರ್ತಿರ್ತಾರೆ, ಒಂದು ಲೆವೆಲ್ನಲ್ಲಿ 60 ಸ್ಪೀಡ್ನಲ್ಲಿ ಇರುತ್ತೆ. ಅದಕ್ಕೆ ಇವಾಗ ಆ ಸ್ಪೀಡ್ನಲ್ಲಿ ಬರಬೇಕಾದ ಮುಂದೆ ಹಂಪ್ ಇದೆ ಅದಿದೆ ಅಂತ ಸಡನ್ಲಿ ಯಾರು ಕಾರ್ನೋ ಬ್ರೇಕ್ ಹೊಡೆದಿದ್ದ ಕೂಡಲೇ ಈ ಲಾರಿ ಹೋಗಿ ಅದಕ್ಕೆ ಟಚ್ ಆಗುವಂಥದ್ದು ಕೆಲಸ ಭಾಳ ಆಗ್ತಾ ಇದೆ ಈ ಹೈವೇ ರೋಡ್ನಲ್ಲಿ. ಹಂಗಾಗಿ ಅದನ್ನು ಒಂದು ಸ್ವಲ್ಪ ಈ ಹಂಪ್ಸ್ ಆಗಲಿ, ರೋಡ್ ಗುಂಡಿಗಳಾಗಲಿ, ಮತ್ತು ಈ ಸಡನ್ಲಿ ರೋಡ್ ಕ್ರಾಸಿಂಗ್ ಮಾಡೋರು ಜಾಸ್ತಿ ಜನ ಈ ಹೈವೇ ರೋಡ್ನಲ್ಲಿ ಆ ಥರ ಕ್ರಾಸಿಂಗಿಗೆ ಯಾರು ಬರಬಾರ್ದು. ಆ ಕಡೆಯಿಂದ ಈ ಕಡೆ ಹೋಗಕ್ಕೆ ಮೋಟ್ರ್ ಸೈಕಲ್ನವರು ಅದು ಭಾಳ ಅವ್ರು ಮೋಟ್ರ್ ಸೈಕಲ್ನವ್ರು ಅಡ್ಡ ಬರೋದ್ರಿಂದ ಅವು ಆಕ್ಸಿಡೆಂಟ್ಗಳಿಗೆ ಭಾಳ ಕಾರಣ ಆಗ್ತಾ ಇದೆ. ಸರ್, ನಿಮ್ಮ ಪ್ರಕಾರ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಹೈವೇ ತರನೇ ಇರಬೇಕು, ಅದರಿಂದ ಯಾವುದೇ ಸಮಸ್ಯೆಗಳನ್ನ ಅಥವಾ ಅಪಘಾತ ಆಗೋದನ್ನ ಕಡಿಮೆ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ ಸರ್? ಫೈನ್ ಸರ್. ಸರ್, ಈಗ ಇನ್ನೊಂದಾಗಿ ಏನು ಕೇಳ್ಬೋದಂದ್ರೆ, ಈ ಲಾರಿ ಮಾಲೀಕರಿಗೆ ಬ್ಯಾಂಕ್ ಸಾಲ, ವಾಹನ ವಿಮೆ, ಸಾಲದ ಕಂತನ್ನ ಕಟ್ಟುವಲ್ಲಿ ಯಾವ ಯಾವ ತೊಂದರೆಗಳಾಗ್ತಾ ಇದ್ದಾವೆ? ಮೇಡಮ್, ಹಿಂದೆಲ್ಲ ಕೋವಿಡ್ ಬಂದಾಗ ಇಮಿಡಿಯೇಟ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ನಿರ್ಧಾರ ತಗೊಂಡು ಏನು ಮಾಡ್ತು, ಇವಾಗ ಈ EMIsನ ಎಕ್ಸ್ಟೆಂಡ್ ಮಾಡಿ ಮುಂದೆ EMIs ತುಂಬಿಕೊಂಡ್ರು. ಇವಾಗ ಏನು ವಾರ ಆಯಿತು, ವಾರ ಆಗಿದ ತಕ್ಷಣವೇ ಇವಾಗ ಇಮಿಡಿಯೇಟ್ಲಿ 9 ರೂಪಾಯಿ ಚಿಲ್ಲರೆ ಡೀಸೆಲ್ ಏರಿಸಿದ್ರು. ಈ ಡೀಸೆಲ್ ಸಡನ್ಲಿ ಏರಿಸಿರೋದ್ರಿಂದ ಇವಾಗ ಏನಾಗುತ್ತೆ, ಇವಾಗ ನಮ್ಮ ಇನ್ಕಮ್ ಏನು ತಿಂಗಳಿಗೆ 2 ಟ್ರಿಪ್ಪು 2.5 ಟ್ರಿಪ್ಪು ನಾವೇನು ಲಾರಿ ಅವ್ರು ಮಾಡ್ತೀವಿ, ಈ 2.5 ಟ್ರಿಪ್ ಲಾರಿ ಮಾಡೋರು ಇವಾಗ ಗುಜರಾತ್ಲಿಂದ ಕೇರಳ ಹೋಗ್ತಾರೆ, ಕೇರಳಲಿಂದ ಗುಜರಾತ್ ಹೋಗುತ್ತೆ. ಇಂಥ ಇದ್ರೊಳಗೆ ಏನಾಗಿದೆ, ಇವಾಗ ಡೀಸೆಲ್ ರೇಟ್ ಸಡನ್ಲಿ ಏರಿರೋದ್ರಿಂದ ಬಾಡಿಗೆ ಅಷ್ಟೇ ಉಳಿದಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇವಾಗ ನಮ್ಮ ಬಾಡಿಗೆನಲ್ಲಿ ಏನಾಗ್ತಿದೆ, ಇವಾಗ ಹೆಚ್ಚಿಗೆ ಆಗಿರೋದ್ರಿಂದ ಇವಾಗ ಟೋಲ್ ಗೇಟನ್ನು ಸತ್ಯ ಹೆಚ್ಚಿಗೆ ಆಗಿದೆ. ಇವೆರಡೂ ನಮ್ಗೆ ಹೆಚ್ಚಿಗೆ ಆಗಿರೋದ್ರಿಂದ ಇವಾಗ ನಾವು ದುಡಿತಾ ಇದ್ದಿದ್ದು ಏನಿತ್ತು ಇದರಲ್ಲಿ ನಮ್ಗೆ 15,000 ರಿಂದ 16,000 20,000
ನಮಗೆ ಇವಾಗ ಮೈನಸ್ ಆಗ್ತಾ ಇದೆ. ಈ ಮೈನಸ್ ಆಗ್ತಾ ಇರೋದ್ರಿಂದ ಇವಾಗ ನಮ್ಮ EMI ಒಂದು ಲಾರಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಇದೆ. 1,05,000, 95,000 ಈ ಥರ ನಮ್ಮ ಒಂದೊಂದು ಲಾರಿ ಇವಾಗ 14 ವೀಲರ್ 16 ವೀಲರ್ ಲಾರಿ ತಗೊಳೋರಿಗೆ ಈ ಥರ ಒಂದು EMI ಇರೋದ್ರಿಂದ ನಮ್ಮ ಇವಾಗ ಇನ್ಕಮ್ ಬರೋದು ಕಡಿಮೆ ಆಗಿದ್ರಿಂದ ಒಂದು ಸ್ವಲ್ಪ ಬ್ಯಾಂಕ್ನವರು ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕಿದ್ರಿಂದ. ಯಾಕಂದರೆ ಹೇಳಿದ ಟೈಮಿಗೆ ತುಂಬಕ್ಕಾಗಲ್ಲ. ಇವಾಗ ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಏನಿದೆ ಅಂದರೆ ಅವರು ಬರೀ ಫೋನ್ ಪೇ ಮಾಡೋ ಮೂಲಕ ಇದೆ. ಮೊದಲೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಡ್ತಿದ್ರು. ಇಲ್ಲಿಂದ ಅಲ್ಲಿಗೆ ಅನ್ಲೋಡ್ ಆಗಿದ ಕೂಡಲೇ ಅಲ್ಲಿ ನಮ್ಗೆ ದುಡ್ಡು ಕೊಟ್ಬಿಡ್ತಿದ್ರು. ಇವಾಗ ಹಂಗಲ್ಲ, ಅನ್ಲೋಡ್ ಮಾಡಿ ಬಂದಮೇಲೆ ಅವ್ರಿಗೆ ರಿಸೀಟ್ ಸಿಕ್ಕ ಮೇಲೆ ಅವ್ರನ್ನ ಲಾರಿ ಡ್ರೈವರ್ಗಾಗಲಿ ಇಲ್ಲ ಲಾರಿ ಓನರ್ಗಾಗಲಿ ಫೋನ್ ಪೇ ಮಾಡುವಂಥ ಒಂದು ಇದು ಬಂದಿದೆ. ಆ ಥರ ಅವರು ಲೇಟಾಗಿ ಮಾಡಿ ನಮಗೆ ಕೊಡೋದ್ರಿಂದ ದುಡ್ಡು ನಾವು ಅನ್ಲೋಡ್ ಮಾಡಿ ಬಂದು 15 ದಿನ ಆದ್ರೂ ಪೇಮೆಂಟ್ ಬಂದಿರೋದಿಲ್ಲ. ಈ ಥರ ಪೇಮೆಂಟ್ ಅಲ್ಲಲ್ಲೇ ನಮ್ಮದು ಒಂದು ನಮ್ಮ ಬರ್ತಾ ಇರೋ ಇನ್ಕಮ್ನಲ್ಲಿ ಕಡಿಮೆ ಆಗಿದೆ. ಪ್ಲಸ್ ಇವ್ರು ಕೊಡೋವಂಥ ದುಡ್ಡು ನಮಗೆ ಇಮಿಡಿಯೇಟ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಟೈಮಿಗೆ ನಾವು EMI ತುಂಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮಗೆ ಬ್ಯಾಂಕ್ನವ್ರ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲ ಆಗಬೇಕು. ಆದಷ್ಟು ನಾವು ಡೇಟ್ ಟು ಡೇಟೇ ತುಂಬೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಂಗೇನಾರು ಆಗಿಲ್ಲ ಅಂದರೆ ಬ್ಯಾಂಕ್ಲಿಂದ ನಮ್ಗೊಂದು ಸ್ವಲ್ಪ ಸಹಾಯ ಬೇಕು ಅಂತೇಳಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ. ಈ ಸಂದರ್ಶನದ ಮೂಲಕ ಮಲ್ನಾಡ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ, ಸ್ವಲ್ಪ ಲಾರಿ ಚಾಲಕರಿಗೆ ಸಮಯದ ಅವಕಾಶವನ್ನ ಬ್ಯಾಂಕ್ನವರು ನೀಡಬೇಕಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ ಫೈನ್ ಸರ್, ವಿಲ್ ಕನ್ಸಿಡರ್ ದ್ಯಾಟ್ ಆಲ್ಸೋ. ಈಗ ಮುಂದಿನದಾಗಿ ಹೇಳ್ಬೇಕಂದ್ರೆ, ಈ ಲಾರಿ ಸಾರಿಗೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ, GPS, ಆನ್ಲೈನ್ ಬುಕ್ಕಿಂಗ್ ನಂತಹ ವ್ಯವಸ್ಥೆಗಳಿಂದ ಯಾವ ಹೊಸ ಬದಲಾವಣೆ ಆಗಿದೆ ಸರ್? ಇವಾಗ ನಮಗೆ ಡಿಜಿಟಲ್ ಬಂದಾಗಿಂದ ನಮ್ಮ ಬಿಸ್ನೆಸ್ಸಿಗೆ ಭಾಳ ಒಳ್ಳೇದೂ ಆಗಿದೆ. ಡಿಜಿಟಲ್ ಬಂದಿರೋದ್ರಿಂದ ಅದರಲ್ಲಿಂದನೂ ನಮಗೆ ಡಿಸ್ಅಡ್ವಾಂಟೇಜು ಜಾಸ್ತಿ ಇದೆ. ಇವಾಗ ಒಳ್ಳೇದು ಏನಂತಂದರೆ, ನಾವು ಇವಾಗ ಆನ್ಲೈನ್ನಲ್ಲಿ ನಾವು ಬಾಡಿಗೆನ ಹುಡುಕಿದ್ರೆ ನಮಗೆ ಇಮಿಡಿಯೇಟ್ಲಿ ಬಾಡಿಗೆ ಸಿಗುತ್ತೆ. ಆನ್ಲೈನ್ನಲ್ಲಿ ನಮ್ಮ ಗಾಡಿ ನಂಬರ್ ಹಾಕ್ಬಿಟ್ಟು ನಾವು ಇಲ್ಲಿಂದ ಇಲ್ಲಿಗೆ ನಮ್ಗೆ ಬಾಡಿಗೆ ಬೇಕು, ನಮಗೆ ಈ ಬಾಡಿಗೆನಲ್ಲಿ ಆ್ಯಪ್ಗಳು ಬಂದಿದೆ, ಆ ಆ್ಯಪಲ್ಲಿ ಹಾಕಿದ ಕೂಡಲೇ ಆ ಬಾಡಿಗೆ ಸಿಗುತ್ತೆ. ಆದರೆ ಆ ಬಾಡಿಗೆ ಯಾರು ತುಂಬಿಸ್ತಾರೆ, ಏನು ತುಂಬಿಸ್ತಾರೆ ಅನ್ನೋಂಥ ಡೀಟೇಲ್ಸ್ ಇರಲ್ಲ. ಅವ್ರು ಬಡ ಅದನ್ನು ಲೋಡ್ ಮಾಡ್ತಾರೆ. ಅನ್ಲೋಡ್ ಆಗೋ ತನಕ ನಮ್ಮ ಜೋಡಿ ಮಾತಾಡ್ತಿರ್ತಾರೆ. ಅನ್ಲೋಡ್ ಆದಮೇಲೆ ಅವ್ರು ನಮಗೆ ಮಾತಾಡೋದೇ ಇಲ್ಲ. ಅಲ್ಲಿ ಏನಾಗ್ಬಿಡುತ್ತೆ, ಅಂಥ ಆ್ಯಪ್ನಲ್ಲಿ ನಾವು ತುಂಬಿದ್ದು ಬಾಡಿಗೆನೇ ಮುಳುಗೋಗ್ಬಿಡುತ್ತೆ. ಹಾಗಾಗಿ ಡಿಜಿಟಲ್ ಏನು ಬಂದಿದೆ ಅದು ಎಷ್ಟು ನಮ್ಗೆ ಅನುಕೂಲ ಇದೆ, ಅಷ್ಟೇ ನಮಗೆ ಅದು ಒಂದು ಸ್ವಲ್ಪ ತೊಂದರೆನೂ ಆಗ್ತಾ ಇದೆ ಅದರಲ್ಲಿ. ಆಮೇಲೆ ಈ RTO ಆಫೀಸ್ನಲ್ಲಿ ಏನು ಇವಾಗ ಹೊಸ ತಂತ್ರ ತಗೊಂಬಂದು ನಮ್ಮನ್ನ ಕೂರಿಸ್ತಾ ಇದ್ದಾರೆ. ಇದರಲ್ಲಿ ನೋಡ್ಬೇಕು, ಅದನ್ನ ನೋಡ್ಕೊಂಡು ಯೋಚನೆ ಮಾಡಿ ಅದು ಟ್ರಯಲ್ ಅಂತೇಳಿ ಚೆಕ್ ಮಾಡಿ ಅದು ಎಲ್ಲ ಇಂಪ್ಲಿಮೆಂಟ್ ಕರೆಕ್ಟ್ ಆಗತ್ತೆ. ಇದರಿಂದ ಲಾರಿ ಮಾಲಕರಿಗೆ ಅನುಕೂಲ ಇದೆ, ಇದರಿಂದ ಏನು ತೊಂದರೆ ಇಲ್ಲ ಅನ್ನುವಂಥದ್ದು ಅವರು ಮೊದಲು ಪರಿಶೀಲನೆ ಮಾಡಿ ಆಮೇಲೆ ಅದನ್ನ ಮಾಡಬೇಕು. ಸುಮ್ಮನೆ ಫಸ್ಟ್ ನಮ್ಮ ಇಡೀ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ಕರ್ನಾಟಕಕ್ಕೆ ತೊಗೊಂಬರ್ತಾರೆ. ಏನೇ ತೊಗೊಂಬರೋದಿದ್ರೆ ಫಸ್ಟ್ ನಮ್ಮಲ್ಲೇ ಅದನ್ನ ಟ್ರಯಲ್ ಚೆಕ್ ಮಾಡೋದು, ಇಡೀ ದೇಶಕ್ಕೆ ಹಾಕೋದು. ಹಾಗಾಗಿ ಅದನ್ನು ಮಾಡಬಾರ್ದು. ಪ್ರತಿಯೊಂದು ನೀವು ಪರಿಶೀಲನೆ ಮಾಡಬೇಕು, ಚೆಕ್ ಮಾಡಬೇಕು. ಇದರಿಂದ ನಮಗೆ ಒಳ್ಳೇದ ಕೆಟ್ಟದ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಮಾಡ್ಬೇಕಂತೇಳಿ ಈ ಸಂದರ್ಭ. ಯಾವುದೇ ಒಂದು ಟೆಕ್ನಾಲಜಿ ಎಷ್ಟು ಮುಂದುವರೆದಿರ್ತದನೋ ಅಷ್ಟೇ ಅಪಾಯದ ಅಂಚಿನಲ್ಲಿ ಇರುತ್ತೆ ಸರ್. ಸೊ ನಿಮ್ ಪ್ರಕಾರ ಡಿಜಿಟಲೈಸೇಷನ್ ಒಳ್ಳೇದು ಆಗ್ತಿದೆ ನಿಮ್ಮ ಸಾರಿಗೆ ಕ್ಷೇತ್ರಕ್ಕೆ, ಅದರಿಂದ ನಷ್ಟನೂ ಅನುಭವಿಸ್ತಿದ್ದೀರಾ. ಸೊ ನೀವೇನ್ ಸರ್ಕಾರಕ್ಕೆ ಬೇಡಿಕೆ ಇಡ್ತೀರಾ ಅಂದ್ರೆ, ಏನೇ ಒಂದು ಹೊಸ ಯೋಜನೆಗಳನ್ನ ತಂದ್ರು ಟ್ರಯಲ್ ಅಂಡ್ ಎರರ್ ನಮ್ಮ ಮೇಲೆ ಮಾಡಬೇಡಿ, ಅದು ಸಕ್ಸಸ್ ಆದ್ಮೇಲೆ ಅದನ್ನ ನಮಗೆ ಕೊಡಿ ಅಂತ ನೀವು ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದ್ದೀರಾ ಸರ್. ಸರ್, ಕೊನೆಯದಾಗಿ ಲಾರಿ ಮಾಲಕರಿಗೆ, ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ನಿಮ್ಮ ಸಂದೇಶ ಏನು ಸರ್? ಲಾರಿ ಮಾಲಕರಿಗೆ ಹೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೆ EMIನ ಡ್ಯೂ ಮಾಡ್ಕೋಬೇಡ್ರಿ. ಡ್ಯೂ ಮಾಡ್ಕೊಂಡ್ರೆ ನಮ್ಮ ಸಿಬಿಲ್ ಕ್ಯಾಚ್ ಆಗಿ ನಮಗೆ ಫರ್ದರ್ ನಾವು ಏನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ಬೇಕಂತಿರ್ತೀವಿ, ಆ ಕೆಲಸಕ್ಕೆ ನಮಗೆ ಇವೆಲ್ಲ ಬ್ಯಾಂಕ್ ಲೋನ್ ಫೆಸಿಲಿಟೀಸು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ನಾವು EMIಗೆ ದುಡಿದ್ಬಿಟ್ಟು ಒಂದು ದಿನ ನಿಲ್ಲಾರ್ದಂಗೆ ಗಾಡಿ ದುಡಿಸಿ ನಾವು ತುಂಬಬೇಕಂತೇಳಿ ನಾನು ಹೇಳ್ತೀನಿ. ಆಮೇಲೆ ಡ್ರೈವರ್ಗಳಿಗೂ ಇನ್ನು ಬರುವಂಥ ದಿನದಲ್ಲಿ ನಾವು ಆದಷ್ಟು ನಮ್ಮ ಗುರುಗಳ GR ಷಣ್ಮುಖಪ್ಪರಿಗೆ ಹೇಳಿ ಅಲ್ಲಲ್ಲೇ ಡ್ರೈವಿಂಗ್ ಸ್ಕೂಲ್ನ ತೆಗೆಸ್ಬಿಟ್ಟು ಡ್ರೈವರ್ಗಳಿಗೂ ಒಂದು ಒಳ್ಳೆ ಈ ಇಂಡಸ್ಟ್ರಿನಲ್ಲಿ ಗೌರವ ಸಿಗೋಂಗೆ, ಆಮೇಲೆ ಅವ್ರಿಗೂ ಒಳ್ಳೆ ಒಂದು ಸ್ಥಾನ ಅವ್ರಿಗೆ ಸಿಗ್ಲಿ ಅನ್ನುವಂಥದ್ದು, ಯಾರಿಗೆ ನಮ್ಮ ಡ್ರೈವರ್ಗಳಿಗೆ ಒಂದು ಗೌರವ ಆಗಲಿ, ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಸ್ಯಾಲ್ರಿ ಸಿಗೋದಾಗಲಿ,
ಆಮೇಲೆ ಇವಾಗಂತೂ ನಮ್ಮ ಲಾರಿಯವ್ರ ಜೊತೆ ಅವರು ಒಂದು ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಅವ್ರಿಗೆ ನಾವು ಕೆಲಸ ಕೊಡ್ತಾ ಇದ್ದೀವಿ. ಆ ಕೆಲಸನ ಅವರು ಆಗಲಿ ಅದನ್ನ ಅಷ್ಟೇ ಒಂದು ಗೌರವದಿಂದ ಲಾರಿ ಓನರ್ಸಿಗಾಗಲಿ ಆಮೇಲೆ ಟ್ರಾನ್ಸ್ಪೋರ್ಟರ್ಸಿಗಾಗಲಿ ಆಮೇಲೆ ಅದೇನು ಮಾಲು ಈ ಒಂದು ಕಡೆಯಿಂದ ಒಂದು ಕಡೆ ನಾವು ತೊಗೊಂಡೋಗಿ ಡೆಲಿವರಿ ಕೊಡ್ತೀವಿ, ಎಲ್ಲರಿಗೂ ಗೌರವದಿಂದ ಕೊಟ್ಟು ಅದನ್ನು ಯಾವುದೇ ರೀತಿ ಲಾರಿ ಮಾಲಕರಿಗೆ ಆಗಲಿ ಇನ್ನೊಬ್ಬರಿಗೆ ಟ್ರಾನ್ಸ್ಪೋರ್ಟರ್ಗಾಗಲಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ಅದನ್ನು ಒಂದು ನಮ್ಮ ರೆಸ್ಪಾನ್ಸಿಬಲ್ ನಮ್ದು ಅದು ನಮ್ಮದು ಒಂದು ಜವಾಬ್ದಾರಿತನದಿಂದ ನಾವು ಅಲ್ಲಿ ಹೋಗಿ ಮುಟ್ಟಿಸಿ ಯಾವತ್ತೂ ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೋಬೇಕು. ಅದರಿಂದ ಏನಾಗುತ್ತೆ, ಅವ್ರು ಏನೇನೋ ಮಾತಾಡ್ತಾರೆ, ಅದು ಮಾತು ಬೆಳೆದು ಅದು ತೊಂದರೆ ಹಾಕೊಂಡು ಹೋಗ್ಬಾರ್ದು. ಈ ಇಂಡಸ್ಟ್ರಿ ಭಾಳ ಉತ್ತಮದಲ್ಲಿ ಚೆನ್ನಾಗಿ ನಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬ ಲಾರಿ ಸಂಘದ ಅಧ್ಯಕ್ಷರಾಗಿ ಲಾರಿ ಡ್ರೈವರ್ಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಗೌರವ ಸಿಗಲಿ ಅಂತ ನೀವು ಆಶಿಸ್ತೀರಾ ಸರ್? ಒಬ್ಬ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಆ ಒಳ್ಳೆಯ ಗುಣಕ್ಕೆ ಧನ್ಯವಾದಗಳು ಸರ್. ಶ್ರೀಯುತ ಸಂತೋಷ್ ಲಾಡ್ ಅವರು ಜಾರಿಗೊಳಿಸಿದಂತಹ ಲೇಬರ್ ಕಾರ್ಡ್, ಈ ಕಾರ್ಮಿಕರ ಕಾರ್ಡ್ ಅನ್ನ ಜಾರಿಗೊಳಿಸುವಲ್ಲಿ ನಿಮ್ಮದು ಒಂದು ಅಪಾರವಾದಂತಹ ಕೊಡುಗೆ ಇದೆ ಅಂತ ನಾವು ಕೇಳ್ಪಟ್ವಿ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಲೇಬರ್ ಕಾರ್ಡ್ ಬಗ್ಗೆ ನಮಗೆ ಲೇಬರ್ ಕಾರ್ಡ್ ಬಗ್ಗೆ ನಮಗೆ ಆಫೀಸರ್ಸ್ ಭೇಟಿಯಾಗಿದ್ರು, ಆಮೇಲೆ ನಾವು ಹೋಗಿ ಸಂತೋಷ್ ಲಾಡ್ ಅವ್ರಿಗೂ ಭೇಟಿಯಾಗಿದ್ವಿ. ಆಮೇಲೆ ಇದ್ರ ಬಗ್ಗೆ ನಮ್ಮ ಗುರುಗಳಾದ GR ಷಣ್ಮುಖಪ್ಪರು ಭಾಳ ಫೈಟ್ ಮಾಡಿಬಿಟ್ಟು ಪ್ರತಿ ಒಂದು ನಾವು ಏನು ಗಾಡಿ ತಗೋತೀವಿ ಆ ಗಾಡಿ ಮೇಲೆ ಇವಾಗ ಸಣ್ಣ ಗಾಡಿಗೆ 500 ರೂಪಾಯಿ, ದೊಡ್ಡ ಗಾಡಿಗೆ 1000 ರೂಪಾಯಿ ಅನ್ನುವಂಥದ್ದು ಈ ಲೇಬರ್ ಕಾರ್ಡಿಗೆ ನಮ್ಮ ಕಡೆಯಿಂದನೂ ಕೊಡುಗೆ ಇದೆ ಅದು. ಹಾಗಾಗಿ ಇವಾಗ ಅದ್ರ ಮೇಲೆ ಇವಾಗ ನಮಗೆ ಸಂತೋಷ್ ಲಾಡ್ ಅವರು ಭಾಳ ಸಲ ಕರೆದ್ಬಿಟ್ಟು ಅಲ್ಲಲ್ಲೇ ಮೀಟಿಂಗ್ ಮಾಡಿ ಹೇಳಿದರು, ಈ ಥರ ಕಾರ್ಡ್ನ ನೀವು ಮಾಡಿಸಿ, ಅಸಂಘಟಿತ ವರ್ಗಾವಣೆ ಕಾರ್ಡ್ನ ಮಾಡಿಸಿ, ಇದರಿಂದ ಡ್ರೈವರ್ಗಳಿಗೆ ಏನಾರ ಆಕ್ಸಿಡೆಂಟ್ ಆಗಿ ಏನಾರು ತೀರ್ಕೊಂಡ್ರಂದ್ರೆ 5 ಲಕ್ಷ ಸಿಗುತ್ತೆ ಸ್ಪಾಟ್ನಲ್ಲೇ. ಆಮೇಲೆ ಅವ್ರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ಇದರಿಂದ ಹಾಸ್ಪಿಟಲೈಸ್ ಆದರೂ ಏನೋ ಆಕ್ಸಿಡೆಂಟ್ ಆಗಿ ಏನೋ ಆಯ್ತಂದರೆ 2 ಲಕ್ಷವರೆಗೂ ಅದನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಆ ಕಾರ್ಡ್ ಮೂಲಕ ಅವರು ಇದು ಮಾಡಿದ್ದಾರೆ. ಹಾಗಾಗಿ ಅದರಿಂದ ಭಾಳ ಅನುಕೂಲ ಆಗಿದೆ ಎಲ್ಲ ಡ್ರೈವರ್ಸ್ಗಳಿಗಾಗಲಿ. ಒಟ್ಟು ನಮ್ಮ ಮೋಟ್ರ್ ಫೀಲ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋರು, ಇವಾಗ ಒಂದು ವಾಚ್ಮ್ಯಾನ್ ಆಗಲಿ, ಒಬ್ಬರು ಗಾಡಿ ತೊಳೆಯೋರಾಗಲಿ, ಒಂದು ಪಂಚರ್ ಅಂಗಡಿಯವರಾಗಲಿ, ಒಂದು ಯಾರೇ ಒಬ್ಬರು ಪೇಂಟ್ರು, ಮೇಸ್ತ್ರಿಗಳು, ಎಲ್ಲ ರೀತಿ ನಮ್ಮ ಲಾರಿನಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ನಲ್ಲಿ ಒಂದು ಮ್ಯಾನೇಜರ್ ಅಂತಿದ್ರೂ ಒಬ್ಬರಲ್ಲಿ ಕೆಲಸ ಮಾಡೋರು ಇದ್ರೂ ಅವ್ರಿಗೂ ಸತೆಗೂ ಈ ಕಾರ್ಡ್ ಮಾಡಿಸ್ಬೇಕು. ನೀವೆಲ್ಲರೂ ನೀವು ಮಾಡಿಸಿದ್ರೆ ಇದು ಆ ಕಾರ್ಡ್ಲಿಂದ ನಿಮ್ಗೆ ಅನುಕೂಲ ಆಗುತ್ತಂತ ಹೇಳಿದ ಮೇಲೆ ನಮ್ಮ ಹುಬ್ಳಿ ಧಾರವಾಡ ಡಿಸ್ಟಿಕ್ಲಿಂದ ನಾವು 2,500 - 3,000 ಕಾರ್ಡು ನಾವು ಓಡಾಡಿ ಎಲ್ಲರನ್ನು ಕರೆಸ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡು ಅವ್ರದ್ದೆಲ್ಲ ಅದೇನು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡೋದಿತ್ತು ನಮ್ಮ ಆಫೀಸ್ನಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ಅಪ್ಡೇಟ್ ಮಾಡಿ ಲೇಬರ್ ಆಫೀಸಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ನಾವು ಅವನ್ನೆಲ್ಲ ಕಾರ್ಡ್ ಮಾಡಿಸಿದ್ವಿ. ಆ ಕಾರ್ಡನ್ನು ನಾವು ಎಲ್ಲರಿಗೂ ವಿತರಣೆನೂ ಮಾಡ್ತಾ ಇದ್ದೀವಿ. ಯಾರ್ಯಾರು ಬಂದು ತೊಗೊಂಡೋದವರು ತೊಗೊಂಡು ಹೋಗಿದ್ದಾರೆ, ಯಾರು ಬಂದು ತೊಗೊಂಡು ಹೋಗಿಲ್ಲ ನಾವೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅದನ್ನು ಮುಟ್ಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಒಂದು ಲೇಬರ್ ಕಾರ್ಡ್ ಒಂದು ಫೆಸಿಲಿಟಿ ಏನನ್ನ ನೀವು ಪ್ರೊವೈಡ್ ಮಾಡಿದ್ದೀರಾ ಈ ಲಾರಿ ಚಾಲಕರಿಗೆಲ್ಲರೂ, ಇದೊಂದು ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಸರ್. ಯಾಕಂದ್ರೆ ಇದರಿಂದ ಅವರ ಜೀವಕ್ಕೂ ಸುರಕ್ಷತೆ ಸಿಗುತ್ತೆ, ಅವರ ಕುಟುಂಬ ಹಾಗೂ ಅವರ ಮಕ್ಕಳ ಎಜುಕೇಶನ್ಗೆ ಸುಮಾರು 2 ಲಕ್ಷದವರೆಗೆ. ನಮ್ಮ ಗುರುಗಳು ಇನ್ನೊಂದು ಮಾತು ನಮ್ಮ ಸಂತೋಷ್ ಲಾಡ್ ಅವ್ರಿಗೆ ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಸರ್ ಇದ್ರು ಅವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅವ್ರಿಗೂ ಹೇಳಿದ್ದಾರೆ ಬರುವಂಥ ದಿನದಲ್ಲಿ ಈ ಡ್ರೈವರ್ಗಳಿಗೆ ಈ ಪೆನ್ಷನ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ನು ತೊಗೊಂಬರ್ತಾ ಇದ್ದಾರೆ. ಇವಾಗ ಒಂದು 60 ವರ್ಷ ಆದಮೇಲೆ ಅವ್ರಿಗೆ ತಿಂಗಳ ಪೆನ್ಷನ್ ಬರುವಂಥ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಷಣ್ಮುಖಪ್ಪರು ನಮ್ಮ ಗುರುಗಳು ಅವರು ಸತತ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಬರುವಂಥ ಎಲ್ಲ ಮಿನಿಸ್ಟ್ರುಗಳಿಗೂ ಮಾತಾಡ್ಕೊಂಡು ಅದನ್ನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನಮಗೆ ಖುಷಿಯಾದ ವಿಚಾರ. ಯಾಕಂದರೆ ಒಂದು ಡ್ರೈವರಿಗೆ 60 ವರ್ಷ ಆದಮೇಲೆ ಅವ್ರು ಇವಾಗ ಗಾಡಿ ನಡ್ಸೋಕ್ಕಾಗಲ್ಲ ಅಂದರೆ ಯಾರು ಗಾಡಿ ಕೊಡಲ್ಲ. ಅವ್ರ ಮುಂದೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು, ಅವ್ರ ಮನೆಯಲ್ಲೇ ಇದ್ಕೊಂಡು ಇರೋಕ್ಕಾಗಲ್ಲ. ಹಂಗಾಗಿ ಅವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಷಣ್ಮುಖಪ್ಪರು ಇದ್ರ ಮೇಲೆ ಭಾಳ ಇದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಮಾಡಲಿಕ್ಕೆ ತುಂಬಾ ಅದ್ಭುತವಾದ ಕೆಲಸ ಸರ್. ಆ ಲೇಬರ್ ಕಾರ್ಡ್ ಜೊತೆಗೆ 60 ವರ್ಷಕ್ಕೆ ಡ್ರೈವರ್ಗೂ ಪೆನ್ಷನ್ ವ್ಯವಸ್ಥೆ ಸಿಗುತ್ತೆ ಅಂದ್ರೆ
ನಿಜವಾಗ್ಲೂ ಅವರಿಗೂ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಗೌರವ ಸ್ಥಾನ ಸಿಕ್ಕೇ ಸಿಗುತ್ತೆ ಸರ್. ಯಾವತ್ತು ಸರ್ ಒಬ್ಬ ಪುರುಷರು ಮನೆಯಿಂದ ಹೊರಗೆ ಬಂದು ಇಷ್ಟೊಂದು ಒಂದು ಸಾಧನೆ ಮಾಡಲಿಕ್ಕೆ ಕುಟುಂಬದ ಒಂದು ಸಲಹೆ ಸಹಕಾರ ತುಂಬಾ ಅಗತ್ಯ ಆಗತ್ತೆ ಸರ್. ನಿಮ್ಮ ಕುಟುಂಬ ಅಥವಾ ನಿಮ್ಮ ವೈಫ್ ನಿಮ್ಗೆ ಯಾವ ರೀತಿ ಒಂದು ಸಪೋರ್ಟ್ ಅನ್ನ ನೀಡಿದ್ದಾರೆ ಸರ್ ಅಥವಾ ನೀಡ್ತಾ ಬರ್ತಿದ್ದಾರೆ ನಿಮ್ಗೆ? ಸತತವಾಗಿ ನಾನು ಲಾರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಾಗಿಂದನೂ ನಮ್ಮ ಮನೆಗೆ ಟೈಮ್ ಟು ಟೈಮ್ ಹೋಗ್ತಾ ಇಲ್ಲ. ಪ್ರತಿ ದಿನನೂ ರಾತ್ರಿ ಆಗಲಿ ಕೆಲಸಗಳ ಮೇಲೆ ಓಡಾಡ್ತಾ ಇದ್ದೀನಿ. ರಾತ್ರಿ 2-3 ಗಂಟೆಗೆ ಫೋನ್ ಬಂದ್ರೂ ಅವ್ರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಾರ್ದಂಗೆ ಪ್ರತಿಯೊಬ್ಬರಿಗೂ, ಕೆಲವರು ಏನು ಮಾಡ್ತಾರೆ, ನಾನು ಉಳ್ಕೊಂಡು ನಾ ಮನೇಲಿ ಇದ್ದೀನಿ ಅಂದಿದ್ ಕೂಡ ಮನೆಗೂ ಬರ್ತಾರೆ. ಎಷ್ಟೊಂದು ಜನ ಅವ್ರ ಮನೆಗೂ ಬಂದಾಗ ಅವ್ರು ಒಂದು ಅತಿಥಿ ಏನು ಬರ್ತಾರೆ, ಅವ್ರಿಗೆ ಏನೇನು ಟೈಮ್ ಟು ಟೈಮ್ ಅವ್ರಿಗೆ ಊಟ ಆದ್ರೆ ಊಟ, ನಾಷ್ಟ ಆದ್ರೆ ನಾಷ್ಟ, ಚಹಾ ಆದ್ರೆ ಚಹಾ, ಎಲ್ಲದನ್ನು ನೋಡ್ಕೋತಾರೆ. ಆಮೇಲೆ ನಾನು ಸ್ಟೇಟ್ ವೈಸು ಆಮೇಲೆ ಡಿಸ್ಟಿಕ್ ವೈಸು ನಾನು ಮೀಟಿಂಗ್ ಹೋಗ್ತಿರ್ತೀನಿ. ನಾನು ಇಲ್ದಾಗ ಅವರೇ ಬಂದ್ಬಿಟ್ಟು ಆಫೀಸ್ನಲ್ಲಿ ಕುತ್ಕೊಂಡು ಯಾರ್ದು ಕೆಲವು ಕಷ್ಟ ಇರುತ್ತೆ ಆ ಕಷ್ಟನ ತಾವೇ ಕೇಳ್ಬಿಟ್ಟು ನನಗೆ ಕೇಳ್ಕೊಂಡು ಅವ್ರಿಗೆ ತಾವೇ ಬಗೆಹರಿಸ್ತಾರೆ. ಆ ಥರ ಮಟ್ಟಿಗೆ ನನಗೆ ಆಫೀಸ್ನಲ್ಲಿನಾಗಲಿ ನಮ್ಮ ಮನೆಯಲ್ಲಾಗಲಿ ನನಗೆ ಭಾಳ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು. ಹಂಗಾಗಿ ಅವ್ರನ್ನ ನಮ್ಮ ಅಸೋಸಿಯೇಷನ್ಗೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಅಂತ ನಾನು ಹೇಳ್ತೀನಿ ಸಂದರ್ಭದಲ್ಲಿ. ಕಡಗ ತೊಟ್ಟ ಕೈಗೆ ಬಳೆ ತೊಟ್ಟ ಕೈಯ ಸಹಾಯ ಬೇಕೇ ಬೇಕು ಅನ್ನೋ ಹಾಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದೇ ಇರ್ತಾಳೆ ಅನ್ನೋದಕ್ಕೆ ನೀವು ಒಂದು ಜೀವಂತ ಉದಾಹರಣೆ ಸರ್. ನಮ್ಮ ಕಡೆಯಿಂದ ಮೇಡಮ್ಗೂ ಕೂಡ ಥ್ಯಾಂಕ್ ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಸಪೋರ್ಟ್ ಮೇಡಮ್. ಹೋಪ್ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸರ್, ನಿಮ್ಮ ಅಮೂಲ್ಯ ಸಮಯವನ್ನ ಪಬ್ಲಿಕ್ ನ್ಯೂಸ್ 18 ನೊಂದಿಗೆ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ಸಾರಿಗೆ ವ್ಯವಸ್ಥೆ ನಮ್ಮ ಅರ್ಥವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಇಷ್ಟೊತ್ತು ನಮ್ಮೊಂದಿಗೆ ಲಾರಿ ಮಾಲೀಕರು, ಚಾಲಕರ ಸಮಸ್ಯೆಗಳು, ಆ ಸಂಘದ ತೊಂದರೆಗಳ ಬಗ್ಗೆ ನಮ್ಮೊಂದಿಗೆ ಹಾಗೂ ವೀಕ್ಷಕರಿಗೆ ಹಂಚಿಕೊಂಡದಕ್ಕಾಗಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.